ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟ್ವಾಗಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಸ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ 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 ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ವಪ್ರತಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನವರುಣ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಆರೂಢ ಜ್ಯೋತಿ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಬ್ರಹ್ಮಲೀನ ಸದ್ಗುರು ಬ್ರಹ್ಮಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಈ ಪೂರ್ವದಲ್ಲಿ ಶ್ರೀಮನ್ ನಿಜವಶಿಂದ ರಚಿತವಾಗಿರತಕ್ಕಂಥ ಈ ಒಂದು ಕೈವಲ್ಯ ಪದ್ಧತಿಯೊಳಗ ನೀತಿ ಕ್ರಿಯಾಚಾರ್ಯ ಸ್ಥಳದ 14 ಪದ್ಯಗಳನ್ನ ನಾವು ಶ್ರವಣ ಮಾಡ್ತಾ ಬಂದಿದ್ದೀವಿ. ಅದರ ವರ್ಷ ಎಷ್ಟೆಷ್ಟಾಗ್ತಿತ್ತು ಅಷ್ಟಷ್ಟು ಪದ್ಯಗಳನ್ನ ಮುಗಿಸ್ತಾ ಬಂದಿದ್ದೀವಿ. ಈಗ 15ನೇ ಪದ್ಯವನ್ನ ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಯಾಕಂದ್ರೆ ಇದು ನೀತಿ ಕ್ರಿಯಾಚಾರ್ಯ ಸ್ಥಳ, ಜೀವನಿಗೆ ನೀತಿಯನ್ನ ಬೋಧಿಸ್ತಕ್ಕಂಥದ್ದು. ಯಾಕಂದ್ರೆ ನಾವು ಲೋಕದಲ್ಲಿ ನೀತಿವಂತರಾಗಿ ಬಾಳಬೇಕು ಅಂತ. ಇಲ್ಲಿ ಚಾಣಕ್ಯ ನೀತಿ ಅಂತ ಅದ, ಭರ್ತೃಹರಿ ನೀತಿ ಶತಕ ಅಂತ ಅದ, ಹಲವಾರು ನೀತಿಗಳ ಶಾಸ್ತ್ರಗಳದಾವ. ಅವರು ಯಾವ ರೀತಿಯಾಗಿ ನಾವು ನಮ್ಮ ಆಚರಣೆ, ನಮ್ಮ ನಡೆ ನುಡಿ, ಯಾರ ಹತ್ರ ನಾವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಮಗ ನೀತಿಯನ್ನ ಬೋಧಿಸುವಂತವರಾಗಿದ್ದಾರೆ. ಅದಕ್ಕ ಅಂಥ ಒಂದು ನೀತಿಯನ್ನ ಬೋಧ ಮಾಡತಕ್ಕಂಥದ್ದು ಇದು ನೀತಿ ಸ್ಥಳ. ಯಾಕಂದ್ರೆ ನಮಗ ಅಂತಃಕರಣ ಶುದ್ಧಿ ಆಗಬೇಕಾಗ್ಯದ. ಅಂತಃಕರಣ ಶುದ್ಧಿ ಸದ್ಗುಣಗಳಿಂದ ಆಗ್ತದೆ. ನಾವು ಸದ್ಗುಣಗಳನ್ನ ಸಂಪಾದನ ಮಾಡ್ಕೊಳ್ಬೇಕಾಗ್ಯದ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರಿಮತ ಅಂತ ಗೀತೆಯಲ್ಲಿ ಭಗವಂತ ಉಪದೇಶ ಮಾಡ್ಕೊಂಡು ಬಂದಿದ್ದಾನೆ. ಮನುಷ್ಯನಲ್ಲಿ ದೈವಿ ಸಂಪತ್ ಗುಣಗಳನ್ನ ನಾವು ಪ್ರಾಪ್ತ ಮಾಡಿಕೊಂಡೇವಿ ಅಂತಂದ್ರೆ ಅದು ಮೋಕ್ಷಕ್ಕೆ ಸಾಧನ ಅಂತ. ನಾವು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ನಾವು ದೈವಿ ಸಂಪತ್ ಗುಣಗಳನ್ನ ಅಂದ್ರೆ ಸದ್ಗುಣಗಳನ್ನ ನಾವು ಹೊಂದಬೇಕು, ಅವಳನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು. ನಿಬಂಧಾಯ ಸುರಿ ಮತ, ಆಸುರಿ ಗುಣಗಳು ಅಂತೇನದಾವ ಅವು ನಮಗ ಸಂಸಾರದಲ್ಲಿ ಬಂಧನವನ್ನ ಉಂಟು ಮಾಡ್ತಾ ಇದ್ದಾವೆ. ಈಗ ಕಾಮ, ಕ್ರೋಧ, ಲೋಭ ಇವೆಲ್ಲ ದುರ್ಗುಣಗಳು, ಆಸುರಿ ಗುಣಗಳು ಅಂತ ಹೇಳಿಸಿಕೊಳ್ತಾ ಇದ್ದಾರೆ. ಆಸುರಿ ಗುಣಗಳಿಂದ ನಾವು ಸಂಸಾರ ಬಂಧನಕ್ಕೆ ಒಳಗಾಗ್ತಾ ಇದ್ದೀವಿ. ನಾವು ಮುಕ್ತರಾಗಬೇಕು ಅಂತಂದ್ರೆ ಸದ್ಗುಣ ನಮ್ಮಲ್ಲಿ ಇರಬೇಕು ಅಂತ. ಅದಕ್ಕೆ ಮುನ್ನವೇ ಭಕ್ತಿ ಕ್ರೇಯಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರಿಗೆ ನಿಜ ಸ್ವರೂಪ ನಿದ್ರೊಳ ಸಾಧ್ಯಂ ಅಂತ ಪಾರಮಾರ್ಥ ಗೀತೆಯಲ್ಲಿ ಹೇಳ್ಕೊಂಡು ಬಂದ್ರು. ಅಂದ್ರೆ ನಾವು ಸದ್ಗುರು ಸ್ಥಾನಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ನಾವು ತಯಾರಿ ಆಗ್ಬೇಕಲ್ರಿ.
ಹೆಂಗ ಹೊಲ ಬಿತ್ತೋದಕ್ಕಿಂತ ಪೂರ್ವದೊಳಗ ನೇಗಿಲ ಹೊಡೆದು ಅದನ್ನ ಹರಿಗೆ ಅಲ್ಲಿರ್ತಕ್ಕಂತ ಕಸ ಕರಿಕಿ ಬೆಳೆದ್ರೆ ಕರ್ಕಿ ತೆಗಿತೇವಿ, ಎಲ್ಲಾ ಭೂಮಿಯನ್ನ ಸ್ವಚ್ಛ ಮಾಡಿಕೊಂಡು ನಾವು ತಯಾರಾಗಿದ್ದೇವೆ. ಮಳೆ ಬಂದ ಕೂಡಲೇ ನಾವು ಬೀಜ ಬಿತ್ತಿದ್ರೆ ಒಳ್ಳೆ ಬೆಳೆ ಬರ್ತದ ಅಂತ. ಹಂಗ ಇಲ್ಲಿ ಮುನ್ನವೇ ಭಕ್ತಿ ಕ್ರಿಯೆಯಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ. ಮುನ್ನವೇ ಅಂದ್ರ ಮೊದಲ ಅಂತ ಅಂದ್ರೇನು, ಗುರುವಿನಿಂದ ಜ್ಞಾನವನ್ನ ಪಡೆದುಕೊಳ್ಳಕ್ಕಿಂತ ಪೂರ್ವದಲ್ಲಿ ಭಕ್ತಿ ಕ್ರಿಯೆಯಂ, ಈಶ್ವರನಲ್ಲಿ ಹಾಗೂ ಗುರುವಿನಲ್ಲಿ ಭಕ್ತಿ ಎನ್ನುವಂತಹದ್ದನ್ನ ಮಾಡಿ, ಅಂದ್ರೆ ಉಪಾಸನೆ ಎನ್ನುವಂತಹದ್ದನ್ನ ಮಾಡಿ, ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ. ಯಾಕೆಂದ್ರೆ ನಮ್ಮ ಬುದ್ಧಿ ಎನ್ನುವಂತಹದ್ದು ಸಂಸಾರದೊಳಗ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಅನಿಷ್ಟ ಚಿಂತನೆಗಳ ಮೂಲಕವಾಗಿ, ಯಾಕಂದ್ರೆ ನಮ್ಮ ಬುದ್ಧಿಯೊಳಗ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಅನಿಷ್ಟ ಚಿಂತನೆಗಳು ಉದ್ಭವ ಆಗ್ತಾವ, ಪಾಪ ಚಿಂತನೆ ಬರ್ತಾ ಇರ್ತಾವ. ಅವೆಲ್ಲ ಹೋಗಬೇಕು ಅಂತಂದ್ರೆ ನಾವು ಭಗವಂತನಲ್ಲಿ ಭಕ್ತಿ ಸದ್ವಿಚಾರವನ್ನ ಮನಸ್ಸಿಗೆ ಕೊಡುವುದರಿಂದ, ಸತ್ಸಂಗದಲ್ಲಿ ಬಂದ್ರೆ ಸಾಕು ನಮ್ಮ ಬುದ್ಧಿ ಶುದ್ಧ ಆಗ್ತದೆ. ಇಲ್ಲಿ ನಮ್ಮ ಬುದ್ಧಿ ಶುದ್ಧ ಆಗಬೇಕು ಅಂತಂದ್ರೆ ಮಹಾತ್ಮರ ಸನ್ನಿಧಾನದಲ್ಲಿ ಇದ್ದಾಗ ಅವ್ರು ಹೇಳ್ತಕ್ಕಂತ ಉಪದೇಶ ಮೂಲಕವಾಗಿ ನಮ್ಮ ಬುದ್ಧಿಯೊಳಗೆ ಬರ್ತಕ್ಕಂತ ಈ ಪಾಪ ವಿಚಾರಗಳೇನದಾವು, ಪಾಪ ಸಂಕಲ್ಪಗಳೇನದಾವು, ಅವೆಲ್ಲವೂ ಹೊರಟು ಹೋಗ್ತಾವು. ಅದಕ್ಕೆ ಇಲ್ಲಿ ಶುದ್ಧ ಬುದ್ಧಿ ಎನ್ನುವಂತಹದ್ದು ಈ ಜ್ಞಾನ ಆಗ್ಲಿಕ್ಕೆ ಸಾಧನ ಆಗೈತಿ. ನಮ್ಮ ಬ್ರಹ್ಮಜ್ಞಾನ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಬುದ್ಧಿ ಶುದ್ಧವಾಗಿರ್ಬೇಕು ಅಂತ. ಶುದ್ಧವಾದ ಕನ್ನಡಿಯೊಳಗ ನಮ್ಮ ಮುಖದ ದರ್ಶನ. ಕನ್ನಡಿ ಮಲಿನ ಆಗಿತ್ತು ಅಂತ ನಮ್ಮ ಮುಖ ನೋಡ್ಕೊಳಿಕ್ ಆಗಂಗಿಲ್ಲ. ಹಂಗ ನಾವು ಮಲಿನವಾದ ಬುದ್ಧಿಯಿಂದ ಕೂಡಿಕೊಂಡು ನಾವು ಎಷ್ಟು ಶಾಸ್ತ್ರನ ಕೇಳಿದ್ರು ಕೂಡ ಅದು ನಮ್ಮ ಅಂತಃಕರಣದಲ್ಲಿ ಫಲ ಕೊಡ್ತದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಸದ್ಗುಣ ಗಣ ಸಂಪನ್ನರ್ಗೆ, ಸದ್ಗುಣಗಳ ಸಮೂಹವನ್ನ ಯಾರು ಹೊಂದಿದಾರೋ ನಿಜ ಸ್ವರೂಪ ಮಿದರೋಳು ಸಾಧ್ಯಂ. ನಮ್ಮ ನಿಜ ಸ್ವರೂಪ ಅನ್ನುವಂತಹದ್ದು ನಮ್ಮ ಅಂತಃಕರಣದೊಳಗ ಅದು ಅಪರೋಕ್ಷ ಆಗಬೇಕು ಅಂತಂದ್ರೆ, ಅದ್ರ ಯಥಾರ್ಥ ಜ್ಞಾನ ನಮಗ ಆಗಬೇಕು ಅಂತಂದ್ರೆ ನಾವು ಶುದ್ಧಾಂತಃಕರಣ ಉಳ್ಳವರಾಗಬೇಕು, ಸದ್ಗುಣ ಸಂಪನ್ನರಾಗಬೇಕು ಅಂತೇಳಿ ಅಲ್ಲಿ ನಿಜಗುಣ ಶ್ರೀಗಳವರು ಪಾರಮಾತ್ಗೆ ತಿಳಿಸಿದಂತೆ ಇಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ನಿಜಗುಣ ಶ್ರೀಗಳವರು ನಮಗೆ ಅನೇಕ ಸದ್ಗುಣಗಳನ್ನ ಬೋಧ ಮಾಡ್ತಾ ಇದ್ದಾರೆ. ಆ ಸದ್ಗುಣಗಳಿಂದ ನಾವು ಕೂಡಿಕೊಂಡಾಗ ಮಾತ್ರ ನಾವು ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಗಳಾಗ್ತಾ ಇದ್ದೀವಿ ಅಂತ. ಅದಕ್ಕ ಅರಿವಿನಿಂದವೇ ಮುಕ್ತಿ, ನೆಮ್ಮಿ ಲೇಷನಿಸುವ ಗುಣ ಇಲ್ಲದವಗೆ ಸುಮ್ಮನಾಗದು ಅಂತ ಹೇಳಿದ್ರವ್ರು. ಜ್ಞಾನದಿಂದಲೇ ಮೋಕ್ಷ. ಯಾಕ ಜ್ಞಾನಾದೇವತು ಕೈವಲ್ಯಂ. ಶ್ರುತಿಗಳು ನಮ್ಗೆ ಹೇಳ್ತಾ ಇದ್ದಾವೆ, ನೋಡಪ್ಪ ನೀನು ಜ್ಞಾನವನ್ನ ಮಾಡಿಕೊಂಡಾಗ್ಲೇ ನಿನಗ ಮುಕ್ತಿ ಆಗ್ತದಂತ ಹೇಳಿ ಶ್ರುತಿಗಳು ಹೇಳ್ತಾ ಇದ್ದಾವೆ. ಆದ್ರೂ ಕೂಡ ಲೇಷನಿಸುವ ಗುಣಗಣವಿಲ್ಲದವಗೆ ಸುಮ್ಮನಾಗದು ಅಂತ. ಮುಕ್ತಿ ಸುಮ್ಮನೆ ಆಗಂಗಿಲ್ಲ. ಲೇಷನಿಸುವ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತ ಸದ್ಗುಣಗಳಿಂದ ಕೂಡಿಕೊಳ್ಳದೆ ಅಂತ. ಶ್ರೇಷ್ಠವಾದ ಸದ್ಗುಣದಿಂದ ನಾವು ಕೂಡಿಕೊಳ್ಳಾರದೆ ಏನ್ರಿ ನಾವು ಎಲ್ಲಾ ಶಾಸ್ತ್ರ ಕೇಳ್ತಾ ಇದ್ದೀವಿ, ನಮಗಿನ್ನೂ ಜ್ಞಾನ ಆಗವಲ್ದು, ನಮಗಿನ್ನೂ ಶಾಂತಿ ಸಿಗವಲ್ದು, ನಮಗಿನ್ನೂ ಸುಖ ಯಾಕೆ ಸಿಗೋಲ್ದು ಅಂತಂದ್ರೆ ನಮ್ಮಲ್ಲಿ ಸದ್ಗುಣಗಳ ಕೊರತೆ ಅದಂತ. ಇನ್ನೂ ಪರಿಪೂರ್ಣವಾದ ಸದ್ಗುಣ ನಮ್ಮಲ್ಲಿ ನಮ್ಮ ಅಂತಃಕರಣದೊಳಗ ಅವು ಬಂದು ಇನ್ನೂ ನೆಲೆಸಿಲ್ಲ ಅಂತ. ಆ ಸದ್ಗುಣಗಳು ಅಧಿಕವಾಗಿ ನಮ್ಮ ಅಂತಃಕರಣ ನೆಲೆಸಿದಾಗ ಆ ಪರಿಶುದ್ಧವಾದ ಅಂತಃಕರಣದೊಳಗನ ನಮಗ ಸ್ವರೂಪದ ದರ್ಶನ, ಸ್ವರೂಪ ಸಾಕ್ಷಾತ್ಕಾರ ಅನ್ನುವಂತಹದ್ದು ಆಗ್ತದ ಅಂತ ಹೇಳಿ ಇದನ್ನ ಇಟ್ಟುಕೊಂಡ ಇಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ನಿಜಗುಣಶಿಗಳವರು ಅನೇಕ ಸದ್ಗುಣಗಳನ್ನ ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಳ್ಬೇಕು. ಅದರಿಂದಲೇ ನಮಗ ಜ್ಞಾನ ಪ್ರಾಪ್ತಿ ಅಂತ ಹೇಳಿ ಅದನ್ನ ವಿಚಾರವನ್ನ ಇಟ್ಟುಕೊಂಡು ಹೇಳ್ಕೊಂಡಿಟ್ಕೊಂಡು ಬಂದು ಇವತ್ತಿನ ದಿವಸ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಮ. ಮೊದಲನೇ ವಾಕ್ಯ, ಎಲ್ಲರೊಡನೆ. ಎಲ್ಲರೊಡನೆ ಅಂತಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳಂತೂ ತಿಳ್ಕೊಂಡ್ಬಿಡ್ರಿ. ಎಲ್ಲ ಸಮಸ್ತ ಜೀವಿಗಳಲ್ಲಿ, ಬರೇ ಮನುಷ್ಯರಲ್ಲಿ ಅಷ್ಟ ದ್ವೇಷ ಮಾಡಬಾರ್ದು ಅಂತಲ್ಲ,
ದೇವತೆಗಳಾಗಿರ್ಲಿ, ಮಾನವರಾಗಿರ್ಲಿ, ಪ್ರಾಣಿ ಪಶು ಪಕ್ಷಿಗಳಾಗಿರ್ಲಿ, ಯಾವುದನ್ನು ನೀ ದ್ವೇಷ ಮಾಡಕ್ ಹೋಗ್ಬೇಡ. ವೈರವನ್ನು ಕಟ್ಕೊಳಿಕ್ ಹೋಗಬೇಡ. ಎಲ್ಲರಲ್ಲಿ ಪ್ರೀತಿ ಇರ್ಲಿ, ಎಲ್ಲರನ್ನ ಪ್ರೀತಿಸುವಂತ. ಯಾಕಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಶ್ರುತಿನೇ ಹೇಳ್ತದ. ಇದೆಲ್ಲ ಇಡೀ ಪ್ರಪಂಚವೆಲ್ಲವೂ ಈಶ್ವರನಿಂದಲೇ ಆಚ್ಛಾದಿಸಲ್ಪಟ್ಟದ, ಅಂದ್ರೆ ವ್ಯಾಪಿಸಲ್ಪಟ್ಟದ ಅಂತ. ಎಲ್ಲದರಲ್ಲಿ ಭಗವಂತನೇ ತುಂಬಿಕೊಂಡಾನ ಅಂತ. ಎಲ್ಲಾ ಜೀವರಾಶಿಗಳಲ್ಲಿ ಅವನು ಪಾಪಿ ಇರ್ಲಿ, ಪುಣ್ಯಾತ್ಮ ಇರ್ಲಿ, ಅವ್ ಎಂಥವದಾನಂದ್ರುನು, ಎಂಥ ಪ್ರಾಣಿ ಪಶು ಪಕ್ಷಿ ಕ್ರಿಮಿಕೀಟಗಳು ಎಲ್ಲೆಲ್ಲದಾವಂದ್ರೂ ಎಲ್ಲರಲ್ಲಿ ಭಗವಂತನೇ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳಿ ನಮಗ ಶ್ರುತಿಗಳು ಬೋಧ ಮಾಡುವಂತವುಗಳಾಗ್ತಾ ಇದ್ದಾವೆ. ಅದಕ್ಕೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತದ ವಿಜ್ಞೇಯಂ ದೂರಸ್ಥಂ ಶಾಂತಿಕೇಚ ತತ್ ಅಂತೇಳಿ ಈಶಾವಾಸ್ಯೋಪನಿಷತ್ತಿನ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಭೂತಾನಾಂ ಅಂದ್ರೆ ಎಲ್ಲ ಜೀವರಾಶಿಗಳು ಅಂತ. ಎಲ್ಲ ಜೀವರಾಶಿಗಳ ಒಳಗೂ ಹೊರಗೂ ನಡು ಪರಮಾತ್ಮನೇ ವ್ಯಾಪಿಸಿದಾನಂತ. ಅದು ಜಡವಾದದ್ದಿರ್ಲಿ, ಅದು ಚೇತನವಾದದ್ದಿರ್ಲಿ. ಇವು ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಇವೆಲ್ಲ ಚೇತನ ಹೋದಿಲ್ರಿ. ಇವೆಲ್ಲ ಈ ಗಿಡ ಅದಾವು, ದೊಡ್ಡ ದೊಡ್ಡ ಬಂಡೆಗಲ್ಲುಗಳದಾವು, ಅವೆಲ್ಲ ಚಲಿಸ್ತಾವಂದ್ರ ಅವ್ರಿಗೆ ಉಸಿರಾಟ ಕ್ರಿಯೆ ಐತನ್ರ? ಇಲ್ಲ, ಅವೆಲ್ಲ ಜಡ ಅದಾವ, ಅವು ಸ್ಥಿರವಾಗಿರ್ತಾವ. ಈ ಮನೆ ಐತಿ, ಮನೆ ಚಲಿಸ್ತದನ್ರಿ? ಇದು ಇಲ್ಲ. ಜಡವಾಗಿರ್ತಕ್ಕಂಥ ವಸ್ತುಗಳಲ್ಲಿನೂ ಪರಮಾತ್ಮದಾನ, ಚೇತನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಪರಮಾತ್ಮದಾನ. ಅದಕ್ಕೆ ಅಚರಂ ಚರಮೇವಚ ಅಂತ ಹೇಳಿದ್ರು. ಅಚರ ಅಂದ್ರೇನು? ಜಡವಾಗಿರ್ತಕ್ಕಂಥ ವಸ್ತುಗಳೇ ಆಗಿರ್ಲಿ, ಚೇತನವಾಗಿರ್ತಕ್ಕಂಥ ವಸ್ತುಗಳೇ ಆಗಿರ್ಲಿ, ಒಳಗೂ ಹೊರಗೂ ಎಲ್ಲಾ ಕಡೆಯಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಪ್ರಹ್ಲಾದನ ಕುರಿತು ಹೇಳ್ತಾ ಇದ್ದಾನೆ, ಎಲ್ಲದನು ಅಂತಂದಾಗ ಅವನು ಎಲ್ಲಾ ಕಡೆ ಅಂತ ಹೇಳ್ಬಿಟ್ಟ. ಎಲ್ಲಾದ ಪರಮಾತ್ಮ ಎಲ್ಲಾ ಕಡೆ ಪರಿಪೂರ್ಣದಾನ ಅವನು. ಹಾಗಾದ್ರೆ ಈ ಗ್ವಾಡಿ ಒಳಗದಾನೇನು? ಅದಾನ. ಈ ಕಂಬದೊಳಗದಾನೇನು? ಅದಾನ. ಯಾಕ ಅವನು ಇಲ್ಲದ ಜಾಗನೇ ಇಲ್ಲ. ಹಂಗ ನೀವು ಈ ಕಂಬದಲ್ಲಿ ನಿನ್ನ ಪರಮಾತ್ಮ ನೋಡ್ತೀನಿ ಅಂತ ಹೇಳಿ ಗದಾ ತಗೊಂಡು ಅಪ್ಪಳಿಸಿದಾಗ ಏನಾದ? ಅಲ್ಲಿ ನರಸಿಂಹ ಮೂಡಿ ಬಂದಿಲ್ರಿ ಕಂಬದೊಳಗನ. ಮತ್ತ ಅವ ಇದ್ದಲ್ಲೇ ಮತ್ತ ಅಲ್ಲಿನೂ ಪರಮಾತ್ಮ ಅದಾನ ಅಂತವನು. ಅಂದ್ರೆ ಜಡವಾದ ವಸ್ತುಗಳಲ್ಲಿ ಅದಾನ, ಚೇತನವಾದ ವಸ್ತುಗಳಲ್ಲಿ ಅದಾನಂತ. ಎಲ್ಲಾ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮ ನಮ್ಮೊಳಗೂ ಅದಾನ, ನಿಮ್ಮೊಳಗ ಅದಾನ, ಶತ್ರುಗಳಲ್ಲಿ ಅದಾನ, ಮಿತ್ರರಲ್ಲಿ ಅದಾನ, ಮತ್ತೆ ಎಲ್ಲರಲ್ಲಿ ಅದಾನಿಲ್ರಿ ಅವನು. ಸಮಾನವಾಗಿ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಮತ್ತೆ ನೀ ಯಾಕೆ ದ್ವೇಷ ಮಾಡ್ತೀಯಪ್ಪ? ಇನ್ನೊಬ್ಬರನ್ನ ನೀ ದ್ವೇಷ ಮಾಡ್ತೀಯ ಅಂತಂದ್ರ ಮತ್ತದು ನಿನ್ನನ್ನ ದ್ವೇಷ ಮಾಡ್ಕೊಂಡ ನೀನ ಎಲ್ಲದರಲ್ಲಿ ಇದೆಯಲ್ಲ. ನೀನು ಕೇವಲ ಈ ಪರಿಚ್ಛಿನ್ನ ದೇಹದಲ್ಲಿ ಮಾತ್ರ ನೀನಲ್ಲ, ನಿನ್ನ ಸ್ವರೂಪ ಎಲ್ಲಾ ಕಡೆ ಪರಿಪೂರ್ಣವಾಗಿ ತುಂಬಿಕೊಂಡದ. ನೀ ಇನ್ನೊಬ್ಬರನ್ನ ದ್ವೇಷ ಮಾಡ್ತೀಯ, ನಿನ್ನನ್ನ ನೀ ದ್ವೇಷ ಮಾಡಿಕೊಂಡಂಗ ಆಗ್ತದ. ಅದಕ್ಕ ಇಲ್ಲಿ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತದ ವಿಜ್ಞೇಯಂ. ಆ ವಸ್ತು ಅತ್ಯಂತ ಸೂಕ್ಷ್ಮದ. ಆ ಪರಬ್ರಹ್ಮ ವಸ್ತು ಅನ್ನುವಂತಹದ್ದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ನಮಗೆ ತಿಳಿಯವಲ್ದು, ನಮ್ಗೆ ತಿಳ್ಕೊಳಿಕ್ ಆಗೋಲ್ದು. ಅದು ಆ ಸೂಕ್ಷ್ಮವಾದ ವಸ್ತು ನಮ್ಗೆ ತಿಳಿಯಕ್ ಆಗೋಲ್ದು. ಯಾಕಂದ್ರೆ ಇಂದ್ರಿಯ ಮತ್ತು ವಾಕ್ಕಿಗೆ, ಮನಸ್ಸಿಗೆ ಅಗೋಚರವಾಗಿರ್ತಕ್ಕಂಥದ್ದು ಅಷ್ಟು ಸೂಕ್ಷ್ಮದ ಅಂತ. ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳ್ತಾರ. ಅಣುವಿಗಿಂತಲೂ ಅಣು ಮತ್ತು ಮಹತ್ತಿಗಿಂತಲೂ ಮಹತ್ತಾಗಿರ್ತಕ್ಕಂಥದ್ದು ಈ ಪರಬ್ರಹ್ಮ ವಸ್ತು. ನಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಅಷ್ಟು ಸೂಕ್ಷ್ಮವಾಗಿ ಎಲ್ಲಾ ಕಡೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು. ಅಂಥ ಪರತತ್ವವನ್ನ ನಾವು ತಿಳ್ಕೊಂಡು ಧನ್ಯರಾಗಬೇಕಾಗ್ಯದ. ಅದಕ್ಕ ಅದು ಅಜ್ಞಾನಿಗಳಿಗೆ ಬಹಳ ದೂರ ಅದ, ಜ್ಞಾನಿಗಳಿಗೆ ಅದು ಅಪರೋಕ್ಷವೇ ಅದ ಅಂತ ಹೇಳಿ ಅಲ್ಲಿ ಶ್ರುತಿ ಹೇಳ್ಕೊಂಡು ಬಂದದ. ಅದಕ್ಕೆ ಇಲ್ಲಿ ಪ್ರಸ್ತುತ ನಮಗೇನು ಅಂತಂದ್ರೆ ಎಲ್ಲರೊಡನೆ. ಎಲ್ಲರೊಡನೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಪೂರ್ವ ಕಾಲದಲ್ಲಿ ರಾಜರು ಈ ರಾಜ್ಯವನ್ನ ಆಳ್ತಾ ಇದ್ರು. ಆ ರಾಜರ ಒಂದು ಶಾಸನ ಏನಿರ್ತದ ಅದನ್ನೆಲ್ಲ ಪ್ರಜೆಗಳು ಪಾಲಿಸ್ಬೇಕಲ್ಲ. ಇಲ್ಲಿ ಪ್ರಜೆಗಳಾಗಿರ್ತಕ್ಕಂಥವ್ರು ರಾಜನಿಗೆ ಗೌರವವನ್ನು ಕೊಡಬೇಕು.
ರಾಜನ ಮಾತು ನಾವು ಪಾಲಿಸ್ಬೇಕು. ನಾವೇನಾದ್ರೂ ರಾಜನಿಗೆ ಅಕಸ್ಮಾತ್ ನಾವು ವೈರತ್ವವನ್ನ ಇಟ್ಕೊಂಡೀವಿ ಅಂತ ತಿಳ್ಕೊಡ್ರಿ. ರಾಜನನ್ನ ದ್ವೇಷ ಮಾಡ್ಲಿಕ್ಕೆ ಹತ್ತಿದೀವಿ ಅಂತಂದ್ರ ರಾಜನಿಗೆ ಗುರ್ತಾದ್ರ ನಮ್ಮನ್ನ ಈ ದೇಶ ಇಟ್ಕೋತಾನನ್ರಿ ಅವ ದೇಶ ಬಿಟ್ಟು ಹೊರಗೆ ಹಾಕ್ತಾನಿಲ್ರಿ. ರಾಜನಿಗೆ ನಾವು ದ್ವೇಷವನ್ನ ಮಾಡಿದೀವಿ ಅಂತಂದ್ರೆ ನಮ್ಮನ್ನ ರಾಜ್ಯದಲ್ಲಿ ಇಟ್ಕೊಳ್ಳಲ್ಲ. ನನ್ನನ್ನ ದ್ವೇಷ ಮಾಡ್ತಾ ಇದ್ದಾನಲ್ಲಪ್ಪ ಅಂತೇಳಿ ಅವ ರಾಜ್ಯದಿಂದ ಅವನನ್ನ ಹೊರಗೆ ಹಾಕಿ ಬಿಡ್ತಾ ಇದ್ದಾನೆ. ಅದಕ್ಕೆ ನೀನು ರಾಜನಲ್ಲಿಯೂ ಕೂಡ ದ್ವೇಷವನ್ನ ಇಟ್ಕೊಳಿಕ್ ಹೋಗ್ಬೇಡ. ಈಗೆಲ್ಲ ರಾಜರಿಲ್ಲ, ರಾಜರ ಕಾಲ್ ಹೋಗ್ಬಿಟ್ಟತಿ ಇವಾಗ. ಈಗೆಲ್ಲ ಮುಖ್ಯಮಂತ್ರಿ ಪ್ರಜಾರಾಜ್ಯ ಇವಾಗ. ಈಗೆಲ್ಲ ಶಾಸಕರು, ಆಮೇಲೆ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಈಗೆಲ್ಲ ಎಷ್ಟು ಇವ್ರು ಅದಾರ ಅಂತ ತಿಳ್ಕೊಡ್ರಿ ಇವಾಗ. ಈಗ ನಾವು ನಮ್ಮ ಭಾಗದ MLA ಅದಾರ ಅಂತ ತಿಳ್ಕೊಡ್ರಿ ಇವಾಗ. ನಾವು ಅವ್ರ ಜೊತೆಯಲ್ಲಿ ದ್ವೇಷವನ್ನು ಇಟ್ಕೊಂಡೀವಿ ಅಂತಂದ್ರ, ನಾವು ನಮ್ಮ ಶಾಸಕರು ಅಥವಾ ನಮ್ಮ ಮಂತ್ರಿಯ ಜೊತೆಯಲ್ಲಿ ನಾವು ದ್ವೇಷವನ್ನ ಸಾಧಿಸಿದ್ರ ಅವರಲ್ಲಿ ವೈರತ್ವವನ್ನು ನಾವು ಇಟ್ಕೊ ನೋಡ್ತೀವಿಲ್ರಿ. ಯಾರು ಮಂತ್ರಿನ ಇಟ್ಕೊಂಡಿರ್ತಾರ ಅವ್ರು ಯಾವ ಕೆಲಸಗಳು ಸುಸೂತ್ರವಾಗಿ ಆಗಂಗಿಲ್ಲ. ಅದಕ್ಕ ಇಲ್ಲಿ ನಾವು ಮೊದಲು ಮಂತ್ರಿಗಳಲ್ಲಿ ಆಗಲಿ ರಾಜನಲ್ಲಿ ಆಗಲಿ ನಾವು ದ್ವೇಷವನ್ನ ಮಾಡಬಾರದು. ಇನ್ನ ತಂದೆ ತಾಯಿ, ಯಾಕಂದ್ರೆ ಶ್ರುತಿ ಏನ್ ಹೇಳ್ತದ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿ ಶ್ರುತಿ ನಮಗೆ ಬೋಧ ಮಾಡ್ತದೆ. ವೇದ ಭಗವತಿ ನಮಗೆ ಹೇಳ್ತಾ ಇದ್ದಾಳೆ, ತಂದೆಯನ್ನ ದೇವರು ಅಂತ ಪೂಜಿಸು, ತಾಯಿಯನ್ನ ದೇವರು ಅಂತ ಪೂಜಿಸು, ಆಚಾರ್ಯರನ್ನ ದೇವರು ಅಂತ ಪೂಜಿಸು ಅಂತೇಳಿ ನಮಗೆ ತಂದೆ ತಾಯಿಗಳಲ್ಲಿ ಯಾವ ಗೌರವವನ್ನು ಕೊಡಬೇಕು, ಅವ್ರನ್ನ ನಾವು ಎಷ್ಟು ಪ್ರೀತಿಯಿಂದ ಅವ್ರನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗ ವೇದ ಭಗವತಿನೇ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ಮತ್ತ ಅಂಥ ತಂದೆಯನ್ನ ನಾವು ದ್ವೇಷ ಮಾಡಿದ್ದಾದ್ರ, ತಂದೆ ಜೊತೆಗೆ ವೈರತ್ವವನ್ನು ನಾವು ಇಟ್ಕೊಂಡಿದ್ದಾದ್ರ ನಾವು ಮತ್ತ ತಂದೆಯ ಪ್ರೀತಿಯನ್ನು ಕಳ್ಕೊಳ್ತೇವಿಲ್ರಿ. ಇವಾಗ ನಾವು ದ್ವೇಷ ಮಾಡಿ ನಮ್ಮ ತಂದೆ ಪ್ರೀತಿ ಮಾಡ್ತಾನ. ಆ ತಂದೆ ನಮ್ಮನ್ನ ಹೆತ್ತು, ನಮ್ಮನ್ನ ಸಲುಹಿ, ನಮ್ಮನ್ನ ರಕ್ಷಣಾ ಮಾಡಿ ಎಲ್ಲ ನಮ್ಮನ್ನ ಪೋಷಣೆ ಮಾಡ್ಯಾನಿಲ್ರಿ. ಅಂಥ ತಂದೆಯ ಜೊತೆಯಲ್ಲಿ ನಾವು ವೈರತ್ವ ಇಟ್ಕೊಂಡಿದ್ದಾದ್ರೆ ಆ ತಂದೆಗೆ ನಾವು ದ್ರೋಹ ಮಾಡ್ದಂಗ ಆಕೈತಿ. ನಮಗ ನಮ್ಮ ಜೀವನನು ಕೂಡ ಒಳ್ಳೇದಾಗಿರಂಗಿಲ್ಲ ಅಂತ. ನಾವು ಶುಭ ಫಲವನ್ನ ಪಡೆಯುವುದಿಲ್ಲ ನಮ್ಮ ಜೀವನದೊಳಗ. ತಂದೆಯ ಮನಸ್ಸು ನೊಂದುಕೊಂಡ ಅಂತಂದ್ರೆ ನಾವು ಲೋಕದೊಳಗ ನಾವು ಸುಖಿಗಳಾಗುವುದಿಲ್ಲ ಅಂತ. ಹಾಗೆ ತಾಯಿಯನ್ನ ನಾವು ದ್ವೇಷ ಮಾಡಿದ್ದಾದ್ರೆ, ತಾಯಿಯನ್ನ ದ್ವೇಷ ಮಾಡುವುದು ಕೂಡ ಇದು ಕೂಡ ಸರಿಯಲ್ಲ. ಯಾಕೆಂದ್ರೆ ತಾಯಿಯ ಪ್ರೀತಿ ನಮಗೆ ಸಿಗಂಗಿಲ್ಲ, ತಾಯಿಯ ವಾತ್ಸಲ್ಯ ನಮಗೆ ಸಿಗಂಗಿಲ್ಲ. ಅಂತ ತಾಯಿಯನ್ನ ದೇವರು ಅಂತ ಪೂಜಿಸು ಅಂತ ಹೇಳಿದ್ರು ಅವರು. ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನ ತನ್ನ ಹೆಗಲ ಮೇಲೆ ಹೊತ್ತು ಅವರಿಗೆ ತೀರ್ಥಯಾತ್ರೆ ಮಾಡಿಸ್ತಿದ್ದವನು. ಅಂದ್ರೆ ತಂದೆ ತಾಯಿಗಳಲ್ಲಿ ಎಂಥ ಭಕ್ತಿ ಅನ್ನುವಂತಹದ್ದು ಇತ್ತು ಅನ್ನೋದು ನಮಗ ಗೊತ್ತಾಗ್ತತಿಲ್ರಿ. ಭರತ ತನ್ನ ಸಹೋದರನನ್ನ ರಾಮನಲ್ಲಿ ಅಂದ್ರೆ ಭಾತೃ ಭಕ್ತಿ, ಸಹೋದರನ ಭಕ್ತಿಯನ್ನ ನಾವ್ ಎಲ್ಲಿ ನೋಡ್ತೀವಿ? ಭರತನಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ರಾಮನಿಗೆ 14 ವರ್ಷ ವನವಾಸ ಆಗಿತ್ತು. ಕೈಕೇಯಿ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿ ದಶರಥ ರಾಜನಲ್ಲಿ ಕೇಳಿಕೊಂಡಾಗ ದಶರಥನಿಗೆ ಬಹಳ ದುಃಖ ಆಯ್ತು. ಅದರಿಂದ ಬಹಳ ಚಿಂತೆ ಮಾಡ್ಕೊಂಡು ಅವನ ಪ್ರಾಣನ ಹೋಗ್ಬಿಡ್ತು. ಆದ್ರೆ ವನವಾಸಕ್ಕೆ ಹೋದ. ಸೀತಾ, ಲಕ್ಷ್ಮಣ, ರಾಮ ಮೂವರು ವನವಾಸಕ್ಕೆ ಹೋದ್ರು. ಇಲ್ಲಿ ಭರತನಿಗೆ ಪಟ್ಟಗಟ್ಟಬೇಕು ಅಂತೇಳಿ ಕೈಕಿ ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ಲು. ಆದ್ರೆ ಅದಕ್ಕೆ ಭರತ ಒಪ್ಪಲಿಲ್ಲ. ನಮ್ಮ ಅಣ್ಣನ ಇಲ್ಲದ ಅಯೋಧ್ಯೆ ತಗೊಂಡು ನಾ ಏನ್ ಮಾಡ್ಲಿ, ನನಗೆ ಈ ಪೀಠಾನ ಬೇಡ, ನನಗೆ ಏನು ಬೇಡ ಅಂತೇಳಿ ಕೊನೆಗೆ ರಾಮನ್ ಹೇಗಾದ್ರೂ ಬೇಡಿ ಕಾಡಿ ಅವನು ಮತ್ತೆ ಪುನಃ ಕರ್ಕೊಂಡು ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿ ಭರತ ತನ್ನ ಸಹೋದರನಲ್ಲಿ ಅಂಥ ಒಂದು ಭಕ್ತಿಯನ್ನು ಇಟ್ಕೊಂಡು ನಡ್ಕೊಂತ ಹೋಗ್ತಾನ. ಆದ್ರೆ ರಾಮ ಒಪ್ಪಂಗಿಲ್ಲ. ಕೊನೆಗೆ ನಿನ್ನ ಪಾದುಕೆಯನ್ನಾದ್ರೂ ಕೊಡು, ಅವನಾದ್ರೂ ಸಿಂಹಾಸನ ಮೇಲೆ ಇಟ್ಟು ನಾನು ರಾಜ್ಯಭಾರ ಮಾಡ್ತೀನಿ ಅಂತ ಅಂದಾಗ ರಾಮ ಒಪ್ತಾ ಇದ್ದಾನೆ. ಅಂದ್ರೆ ಒಂದು ಪಿತೃಭಕ್ತಿ ಅನ್ನುವಂತಹದ್ದು, ಒಂದು ಭ್ರಾತೃ ಸಹೋದರ ಪ್ರೇಮ, ಅಂದ್ರೆ ಸಹೋದರರಲ್ಲಿ ಆಗಲಿ ತಂದೆ ತಾಯಿಗಳಲ್ಲಿ ಆಗಲಿ ನಾವು ಯಾವತ್ತೂ ವೈರವನ್ನು ಇಟ್ಕೊಳ್ಬಾರದು ಅಂತ.
ತಂದೆ ತಾಯಿ, ಈಗ ಒಬ್ಬ ವೈದ್ಯ, ಒಬ್ಬ ಡಾಕ್ಟರ್ ಇರ್ತಾನಂತ ತಿಳ್ಕೊಡ್ರಿ ನೀವು. ನಾವು ಅವರಲ್ಲಿ ವೈರತ್ವವನ್ನು ಇಟ್ಕೊಂಡೀವಿ ಅಂತಂದ್ರೆ, ಅವರಲ್ಲಿ ನಾವು ಶತ್ರುತ್ವವನ್ನು ಇಟ್ಕೊಂಡೀವಿ ಅಂತಂದ್ರ ಅವು ಯಾವ ಒಂದ್ ಸೂಚಿ ಮಾಡಿಬಿಟ್ರೆ ಮುಗಿದ ಹೋಯ್ತು, ನಮ್ಮ ಪ್ರಾಣನ ಹೋಗ್ಬಿಡ್ತೈತೆ. ಹೌದಲ್ರಿ? ಡಾಕ್ಟರ್ ಜೊತೆಯಲ್ಲಿ ಯಾವತ್ತು ವೈರವನ್ನ ಇಟ್ಕೊಳ್ಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೆಂಡತಿಯಲ್ಲಿ, ಮತ್ತೆ ಹೆಂಡತಿ ಕೈಗೆ ಎಲ್ಲಾನು ಇರ್ತದ. ಹೆಂಡತಿ ಜೊತೆಗೆ ನಾವು ದ್ವೇಷವನ್ನು ಇಟ್ಕೊಂಡಿದ್ದಾದ್ರೆ ಮುಂದೆ ಏನಾಗ್ತಿತ್ತು ಅನಾಹುತ ಆಕ್ಕತಿ ಹೇಳಕ್ ಆಗುದಿಲ್ಲ. ಅಂದ್ರ ಹಿಂಗ ಅದಕ್ಕ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯದಾ ಯದಾ ದೇವೇಶು ವೇದೇಶು ವಿಪ್ರೇಶು ಸಾಧುಷು. ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯದಾ ಅಂದ್ರೆ ಯಾವಾಗ ನಾವು ದೇವೇಶು ವೇದೇಶು ಅಂತ ಹೇಳಿದರು, ಅಂದ್ರೆ ದೇವತೆಗಳಲ್ಲಿ ಮತ್ತು ವೇದಗಳಲ್ಲಿ, ಗೋಷು ವಿಪ್ರೇಶು ಸಾಧುಷು ಅಂತ ಹೇಳಿದರು. ಆಕಳಗಳನ್ನು ಕೂಡ ದ್ವೇಷ ಮಾಡಬಾರ್ದಂತಾರೆ. ಆಕಳುಗಳೇನದಾವಲ್ಲ, ಆಕಳಗಳನ್ನ, ದೇವತೆಗಳನ್ನ, ವೇದಗಳನ್ನ ಮತ್ತು ವಿಪ್ರ ಅಂದ್ರೆ ಬ್ರಾಹ್ಮಣರನ್ನ ಮತ್ತು ಸಾಧುಷು ಸಾಧುಗಳಾಗಿರ್ತಕ್ಕಂಥವರನ್ನ ಅಂದ್ರೆ ಮಹಾತ್ಮರನ್ನ, ಜ್ಞಾನಿಗಳನ್ನ ಮತ್ತೆ ಹೇಳ್ತಾ ಇದ್ದಾರೆ. ಆಶು ವಿನಶ್ಯತಿ ಅಂತ ಅಂದ್ರೆ ಈ ಸಾಧು ವಿಪ್ರೇಶು ಇನ್ನೊಂದು ಇಬ್ಬರದಾರಲ್ಲ, ದ್ವೇಷವನ್ನ ಇಟ್ಟುಕೊಂಡಿದ್ದಾದರೆ ಅಂತ ಹೇಳಿ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ದೇವತೆಗಳಂತದಾರೆ. ಈಗ ವರುಣ ದೇವದಾನ, ಅಗ್ನಿ ನಾವೇನಾದ್ರೂ ವೈರತ್ವವನ್ನು ಇಟ್ಟುಕೊಂಡಿದ್ದಾದರೆ ಆ ದೇವತೆ ನಮ್ಮ ಮೇಲೆ ಕುಪಿತರಾಗ್ತಾರೆ, ನಮ್ಮ ಮೇಲೆ ಕ್ರೋಧ ಉಳ್ಳವರಾಗ್ತಾ ಇದ್ದಾರೆ. ಇಟ್ಟುಕೊಳ್ಳಬಾರದು. ಇನ್ನು ವೇದಗಳು, 4 ವೇದಗಳದಾವ, ಅವುಗಳಲ್ಲಿಯೂ ಕೂಡ ನೀನು ವೈರತ್ವವನ್ನ ಅಂದ್ರೇನು ದ್ವೇಷವನ್ನ ಇದ್ದಾರೆ. ಆ ವೇದಗಳನ್ನು ಕೂಡ ನಾವು ಗೌರವಿಸಬೇಕು. ಯಾಕಂದ್ರೆ ವರ ನಿಗಮವ ನೋಡಿ ಪಾಡದೆ ಅಂತ ಹೇಳ್ತಾ ಇದ್ದಾರೆ. ವೇದಗಳು ನಮಗ ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತಾವ, ನಿಜವಾದ ಆತ್ಮಜ್ಞಾನವನ್ನ ಮಾಡಿಕೊಟ್ಟು ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದಾವೆ. ಅಂಥ ವೇದಗಳನ್ನು ನಾವು ತಿರಸ್ಕಾರ ಮಾಡಿದ್ದಾದರೆ, ಅವುಗಳನ್ನ ನಾವು ದ್ವೇಷ ಮಾಡಿದ್ದಾದರೆ ಅದು ಜೀವನಿಗೆ ಒಳ್ಳೆಯದಲ್ಲ ಅಂತ. ಅದಕ್ಕ ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಅಂದ್ರೆ ಆಕಳುಗಳು. ಯಾಕಂದ್ರೆ ಆಕಳುಗಳಲ್ಲಿ 33 ಕೋಟಿ ದೇವತೆ ನೆಲೆಸಿರ್ತಾರೆ ಅಂತ ಹೇಳಿ ವೇದಗಳೇ ಹೇಳ್ತಾ ಇದ್ದಾವೆ. ಅಂದ್ರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಆಕಳು ಅನ್ನುವಂತಹದ್ದು. ಅಲ್ಲಿಯೂ ಕೂಡ ನಾವು ದೇವ ಬುದ್ಧಿಯನ್ನೇ ಮಾಡಬೇಕು. ಕಾಮಧೇನು ಅಂತ ಕರೀತಾ ಇದ್ದಾರೆ. ಆಕಳಂದ್ರೆ ಕಾಮಧೇನು, ನಾವು ಬಯಸಿದ ಎಲ್ಲ ಬಯಕೆಗಳನ್ನ ಕೊಡ್ತಕ್ಕಂಥವಳು ಕಾಮಧೇನು ಆಗಿದ್ದಾಳೆ. ಅದಕ್ಕೆ ಆಕಳು ಕೂಡ ಆ ಕಾಮದೇವಿನ ಸ್ವರೂಪದ ಅದಾವು ಅಂತ. ಅದಕ್ಕ ಅಂಥ ಒಂದು ಆಕಳುಗಳಲ್ಲಿ ನಾವು ದ್ವೇಷವನ್ನ ಮಾಡಬಾರದು, ತಿರಸ್ಕಾರವನ್ನ ಅಂತದನ್ನ ಮಾಡಬಾರದು. ಇನ್ನ ವಿಪ್ರೇಶು ಬ್ರಾಹ್ಮಣರಾಗಿರ್ತಕ್ಕಂಥವ್ರು, ಬ್ರಹ್ಮಂ ಜಾನಾತೀತಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗಲೂ ವೇದಾಧ್ಯಯನವನ್ನ ಮಾಡ್ತಾ ಒಳ್ಳೆ ಶುದ್ಧ ಆಚರಣೆ ಉಳ್ಳವರಾಗಿ ಹೋಮ ಹವನ ಯಜ್ಞ ಯಾಗ ಇಂಥ ಒಳ್ಳೆ ಸತ್ಕರ್ಮದಲ್ಲಿ ತೊಡಗಿರ್ತಾ ಇದ್ದಾರೆ. ಹೀಗಾಗಿ ಅಂಥವರಲ್ಲಿ ನಾವು ದ್ವೇಷವನ್ನ ಮಾಡಿದೀವಿ ಅಂತಂದ್ರೆ, ಅವರಲ್ಲಿ ನಾವು ವೈರ ಭಾವವನ್ನ ಇಟ್ಕೊಂಡಿದ್ದಾದರೆ ನಾವು ಶೀಘ್ರವಾಗಿ ನಾಶ ಆಗಿ ಹೋಗ್ತಾ ಇದ್ದೀವಿ ಅಂತೇಳಿ ಅಲ್ಲಿ ಭಾಗವತದಲ್ಲಿ ಹೇಳ್ಕೊಂಡು ಬಂದ್ರು. ಆಮೇಲೆ ಧರ್ಮೇಶು ಮೈ ಚ ವಿದ್ವೇಷ, ಧರ್ಮದಲ್ಲಿ ನಾವು ದ್ವೇಷ ಇಟ್ಕೊಳ್ಬಾರ್ದು. ಅದು ಯಾವುದೇ ಧರ್ಮ ಆಗಲಿ, ಪ್ರತಿಯೊಂದು ಧರ್ಮವನ್ನು ನಾವು ಪ್ರೀತಿಸಬೇಕು. ಪ್ರತಿಯೊಂದು ಧರ್ಮ ಕೆಟ್ಟದ್ದನ್ನ ಯಾವ ಧರ್ಮಗಳು ಹೇಳಂಗಿಲ್ಲ. ಜೀವನಿಗೆ ನೀತಿಯನ್ನೇ ಬೋಧ ಮಾಡ,
ಆದ್ದರಿಂದ ಧರ್ಮದಲ್ಲಿ ನಮಗೆ ದ್ವೇಷ ಇರಬಾರದು. ಶ್ರೇಯಾನ್ ಪರಧರ್ಮೋ ಭಯಾವಹ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಏನದ ಅದನ್ನ ನಾವು ಪಾಲಿಸ್ಬೇಕು. ನಾವು ಧರ್ಮಾಚರಣೆ ಉಳ್ಳವರಾಗಬೇಕು. ನಾವು ಪರಧರ್ಮವನ್ನು ಸ್ವೀಕಾರ ಮಾಡಬಾರದು, ಯಾಕಂದ್ರೆ ಭಯವನ್ನ ಉಂಟು ಮಾಡ್ತದೆ. ನಮ್ಮ ಧರ್ಮದಲ್ಲಿ ನಮಗೆ ಪ್ರೀತಿ ಇರಬೇಕು, ಇನ್ನೊಬ್ಬರ ಧರ್ಮ ನಿಂದ ಮಾಡಕ್ ಹೋಗಬಾರ್ದು. ಅದನ್ನ ನಾವು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಬಿಡ್ಲಿ, ಅದ್ರ ಬಗ್ಗೆ ನಾವು ವೈರತ್ವ ಇಟ್ಕೊಳ್ಬಾರದು. ಆದ್ದರಿಂದ ಇಲ್ಲಿ ಮೈ ಅಂದ್ರೆ ನನ್ನಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಲ್ಲಿ ಪರಮಾತ್ಮ ನನ್ನಲ್ಲಿ ಯಾರು ದ್ವೇಷವನ್ನ ಮಾಡ್ತಾ ಇದ್ದಾರೋ, ನಾವು ಪರಮಾತ್ಮನ ಕುರಿತು ದ್ವೇಷ ಮಾಡಿದೀವಿ ಅಂತಂದ್ರೆ ನಮಗೆ ವಿನಾಶವೇ ಅಂತ. ಇಲ್ಲಿ ಹಿರಣ್ಯಕಶ್ಯಪು ನಾರಾಯಣನ ಕುರಿತು ದ್ವೇಷ ಮಾಡಿದ್ನಿಲ್ರಿ. ತಪಸ್ಸು ಮಾಡಿದ್ದ ಕರೆ, ಎಷ್ಟೋ ಸಾವಿರಾರು ವರ್ಷ ತಪಸ್ಸು ಮಾಡಿದ್ದವನು, ಆದರೆ ಹರಿಯನ್ನ ಕುರಿತು ದ್ವೇಷ ಮಾಡಿದ. ರಾವಣನು ಕೂಡ ಎಂಥ ತಪಸ್ವಿ, ಆದ್ರೂ ಕೂಡ ಏನ್ ಮಾಡಿದ, ರಾಮನ ಜೊತೆಯಲ್ಲಿ ಅವನು ವೈರತ್ವವನ್ನೇ ಮಾಡಿದ. ಕೊನೆಗೆ ಅವನಿಗೆ ಗತಿ ಏನಾಯ್ತು? ರಾಮನಿಂದ ಸತ್ತು ಹೋದ್ನಿಲ್ರಿ, ರಾವಣ ಸತ್ತು ಹೋದ್ನಿಲ್ರಿ. ರಾಮನ ಜೊತೆಯಲ್ಲಿ ಅವ ಭಕ್ತಿ ಮಾಡಿದ್ದಾದ್ರ ಅವನು ನಿಜವಾಗಿಯೂ ಒಳ್ಳೆ ಶ್ರೇಷ್ಠ ಬ್ರಹ್ಮಜ್ಞಾನಿ. ಅವನು ರಾವಣ ಸಾಮಾನ್ಯ ಅಲ್ಲ, ಬ್ರಾಹ್ಮಣ. ಅವನು ಎಲ್ಲಾ ವೇದಾಂತ ಚೆನ್ನಾಗಿ ಬಲ್ಲವನು, ವೇದವನ್ನೆಲ್ಲ ಮುಖೋದ್ಗತ ಮಾಡಿಕೊಂಡವನು. ಆದ್ರೆ ಅಂಥವನು ರಾಮನ ಜೊತೆಯಲ್ಲಿ ದ್ವೇಷ ಮಾಡಿದ. ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದ. ಅವನು ಮಾಡಿದ ಒಂದು ಪಾಪ ಕಾರ್ಯಕ್ಕೆ ಏನಾಯ್ತು? ಅವನು ದ್ವೇಷ ಮಾಡಿದ್ದರಿಂದ ಇಲ್ಲಿ ರಾವಣ ಹತನಾದ, ಅಂದ್ರೆ ನಾಶವನ್ನ ಹೊಂದಿದ ಅಂತ ನೋಡ್ರಿ. ಅದ ವಿಭೀಷಣ ರಾಮನಿಗೆ ಶರಣಾಗತನಾದ, ರಾಮನಲ್ಲಿ ಭಕ್ತಿಯನ್ನ ಮಾಡಿದ. ಒಂದು ವಿಭೀಷಣಿಗೆ ಪಟ್ಟಾಭಿಷೇಕ ಆಯ್ತು. ಲಂಕಾಪಟ್ಟಣಕ್ಕ ವಿಭೀಷಣನ್ನೇ ಅಲ್ಲಿ ರಾಮ ಪಟ್ಟಾಭಿಷೇಕ ಮಾಡಿದ್ನಿಲ್ರಿ. ಅಂದ್ರೆ ಇಲ್ಲಿ ದ್ವೇಷವನ್ನ ಮಾಡಿರ್ತಕ್ಕಂತ ರಾವಣ ಪರಮಾತ್ಮಲ್ಲಿ ದ್ವೇಷ ಮಾಡಿದವನು. ರಾಮನ ಸಾಕ್ಷಾತ್ ವಿಷ್ಣುವಿನ ಅವತಾರ, ನಾರಾಯಣ ರೂಪದಲ್ಲಿ ಬಂದಾನಂತ ಅವನು ತಿಳ್ಕೊಳ್ಳಿಲ್ಲ. ಅವನ ಜೊತೆಯಲ್ಲಿ ದ್ವೇಷ ಮಾಡಿದ್ದಕ್ಕೇನಾಯ್ತು ಅಂತಂದ್ರೆ ಅವನಿಗೆ ವಿನಾಶ ಅನ್ನುವಂತಹದ್ದು ಆಯ್ತು. ಹಾಗೆ ಇಲ್ಲಿ ಪಾಂಡವರು, ಆದ್ರ ರಾಮ ರಾವಣನನ್ನ ದ್ವೇಷ ಮಾಡಿಲ್ಲ. ಅಲ್ಲಿ ಹೇಳ್ತಾ ವೈರಂತಾನೆ ಮರಣಾನಿ, ಅಂದ್ರೆ ಮರಣ ಇರು ಪರ್ಯಂತರವಾಗಿ ಈ ವೈರತ್ವ ಅನ್ನುವಂತಹದ್ದು ಇರ್ತದ. ಅಂದ್ರೆ ನಮ್ಮ ಉದ್ದೇಶ ಅನ್ನುವಂತಹದ್ದು ಈಗ ಈಡೇರಿ ಬಿಟ್ಟದು. ಏ ವಿಭೀಷಣ, ಈಗ ಅವನ ಅಂತ್ಯಕ್ರಿಯೆ, ರಾವಣ ಸತ್ತು ಹೋಗಿದಾನಲ್ಲ, ಅವನ ಅಂತ್ಯಕ್ರಿಯೆಯನ್ನ ಮಾಡೋಣ. ಯಾಕ ನಿನಗ ಅವನು ಹೆಂಗ್ ಸಹೋದರ, ನನಗೂ ಅವನು ಸಹೋದರ. ಅವನು ರಾಮ ಅಂತ ನೀ ಮಾತನ್ನ ಅವ ಅಂತ್ಯ ಸಂಸ್ಕಾರ ಮಾಡೋ ಸಮಯದೊಳಗ, ವಿಭೀಷಣ ನಿನಗ ರಾವಣ ಹೆಂಗ ಸಹೋದರನಾಗಿದ್ದಾನಲ್ಲ, ನನಗೂ ಅವನ ಸಹೋದರ. ಯಾಕಂದ್ರೆ ಅವನು ಬದುಕಿರೋ ತನಕ ನನಗ ಅವನಿಗೆ ವೈರತ್ವ ಇತ್ತು, ಈಗ ಆ ವೈರತ್ವ ಇಲ್ಲ. ಈಗ ಯಾಕಂದ್ರ ಮರಣಾಂತಾನೆ ವೈರಾಣಿ, ಮರಣ ಪರ್ಯಂತರವಾಗಿ ವೈರತ್ವ ಇರ್ತದ. ಈಗ ಮರಣ ಹೊಂದ್ಯಾನ ಅಂತಂದ ಬಳಕ ಈಗ ಆ ವೈರತ್ವ ಅನ್ನುವಂತಹದ್ದಿಲ್ಲ. ಯಾಕ ನಮ್ಮ ಉದ್ದೇಶ ಈಡೇರಿ ಬಿಟ್ಟದು. ಯಾಕಂದ್ರೆ ದುಷ್ಟನಾಗಿದ್ದ, ದುಷ್ಟನ ಸಂಹಾರ ಆಗ್ಬೇಕಾಗಿತ್ತು. ಅವನಲ್ಲಿರ್ತಕ್ಕಂತ ಅಹಂಕಾರ, ರಾವಣ ಕೊಂದದ್ದು ಯಾವುದು? ರಾವಣ ಯಾಕೆ ನಾಶ ಆದ ಅಂದ್ರೆ ಅವನಲ್ಲಿರ್ತಕ್ಕಂಥ ಅಹಂಕಾರದ ನಾಶ ಆದವ. ಅಹಂಕಾರದಿಂದಲೇ ಅತಿಗರ್ವಾತ್ ಹತೋ ರಾವಣ ಅಂತ ಹೇಳ್ತಾರ. ಅತಿಯಾದ ಗರ್ವ ಪಟ್ಟಿದ್ದರಿಂದ ರಾವಣ ಅಲ್ಲಿ ನಾಶವನ್ನ ಹೊಂದಿದ ಅಂತ. ಅದಕ್ಕ ಇಲ್ಲಿ ಮರಣಾಂತಾನಿ ವೈರಾಣಿ ಅಂತ ಅಲ್ಲಿ ರಾಮ ಹೇಳ್ತಕ್ಕಂತ ಒಂದು ಮಾತದು. ಅಂದ್ರೆ ಈ ಮರಣ ಪರ್ಯಂತರವಾಗಿ ಶತ್ರುತ್ವ ಇರ್ತದ. ಯಾವಾಗ ರಾವಣ ಹತನಾದ, ಅವ ಸತ್ತು ಹೋಗ್ಬಿಟ್ಟ, ಈಗ ನನಗೆ ಯಾವ ವೈರತ್ವ ಅನ್ನುವಂಥದ್ದಿಲ್ಲಪ್ಪ, ನಿನಗೆ ಹೆಂಗ ಸಹೋದರ ನನಗೂ ಹಂಗ ಸಹೋದರ ಅದಾನ, ಅವನ ಅಂತ್ಯಕ್ರಿಯೆ ಮಾಡೋ ನಡಿ ಅಂತ ಹೇಳಿ ಅಲ್ಲಿ ರಾಮ ವಿಭೀಷಣಿಗೆ ಸಹಾಯಕನಾಗಿ ರಾವಣ ಅಂತ್ಯಕ್ರಿಯೆ ಮಾಡಕ್ ಅವನು ಬಂದ ಅಂತೇಳಿ ಹಿಂಗ ನಾವು ರಾಮಾಯಣದಲ್ಲಿ ಈ ಮಾತನ್ನ ಕೇಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಪಾಂಡವರು ನೋಡ್ರಿ, ದುರ್ಯೋಧನಾದಿಗಳು ಪಾಂಡವರನ್ನ ಬಹಳ ಶತ್ರುತ್ವದಿಂದ ನೋಡಿದ್ರು, ವೈರಭಾವದಿಂದ ನೋಡಿದ್ರು.
ಯಾಕಂದ್ರೆ ಕೌರವರಿಗೆ ಪಾಂಡವರಂದ್ರೆ ಒಟ್ಟ ಆಗ್ತಿದ್ದಿಲ್ಲ ಅವ್ರಿಗೆ. ಯಾಕಂದ್ರೆ ಎಲ್ಲಾ ರಾಜ್ಯ ನಮಗಾಗ್ಲಿ, ಪಾಂಡವರೆಲ್ಲ ನಾಶ ಆಗ್ಲಿ ಅಂತೇಳಿ ಅರಿಗಿನ ಮನೆಯನ್ನ ನಿರ್ಮಾಣ ಮಾಡಿಸಿದ್ರು ದುರ್ಯೋಧನ. ಆ ಅರಿಗಿನ ಮನೆಯೊಳಗ ಇವ್ರನ್ನ ಪಾಂಡವರನ್ನ ಅಲ್ಲಿ ವಾಸ್ತವ್ಯ ಮಾಡ್ಲಿಕ್ಕೆ ಕಳಿಸಿದ್ರು. ಅದು ಇದು ವಿದುರನಿಗೆ ಸೂಕ್ಷ್ಮ ಗುರ್ತಿತ್ತು. ಯಾಕಂದ್ರೆ ಒಂದ್ ದಿವ್ಸ ಅರಿಗಿನ ಮನೆ ಬೆಂಕಿ ಹಚ್ಚಿ ಪಾಂಡವ್ರನ್ನ ಸುಟ್ಟು ಬಿಡ್ತಾರ ಅಂತೇಳಿ ಇದು ಸೂಕ್ಷ್ಮವಾಗಿ ವಿದುರನಿಗೆ ಅರ್ಥ ಆಗಿತ್ತದು. ಅವಾಗ ಅವನು ಅಲ್ಲಿ ಗುಪ್ತಚಾರನ ಇಟ್ಕೊಂಡು ಏನ್ ಮಾಡ್ಬಿಟ್ಟ, ಅರಗಿನ ಮನೆಯೊಳಗ ಸುರಂಗ ಮಾರ್ಗ ತೆಗಿಸ್ಬಿಟ್ಟ ಅವ್ರಿಗೆ. ಯಾರೋ ವಿದುರ ಸುರಂಗ ಮಾರ್ಗವನ್ನ ತೆಗಿಸಿ ಆ ಬೆಂಕಿ ಇಡೋ ಸಮಯದೊಳಗ ಅಲ್ಲಿ ಹೇಳಿ ಕಳಿಸಿದ್ದ ಅವನು, ನೀವು ಸುರಂಗ ಮಾರ್ಗದಿಂದ ಹೊರಗೆ ಬಂದ್ಬಿಡ್ರಿ, ಆ ಬೆಂಕಿ ಇಡ್ತಾನ ದುರ್ಯೋಧನ ಇಡಿಸ್ತಾನ ಅದನ್ನ, ಮತ್ ನೀವ್ ಅದ್ರಾಗಿದ್ರೆ ನೀವು ಸುಟ್ಟು ಸತ್ತು ಹೋಗ್ಬಿಡ್ತೀರಿ ಅಂತೇಳಿ ಅಲ್ಲಿ ಕುಂತಿ ಮತ್ತು 5 ಜನ ಪಾಂಡವರು ಅವ್ರಿಷ್ಟ್ರು ಅಲ್ಲಿ ಬೆಂಕಿ ಹಚ್ಚದಾಗ ಇವ್ರು ಒಬ್ಬೊಬ್ಬರ ಇಳಿದ ಅಲ್ಲಿ ಏನ್ ಮಾಡ್ಬಿಟ್ರು, ಪಾರಾಗಿ ಹೋಗ್ಬಿಟ್ರು. ಅಂದ್ರೆ ಮತ್ತ ಆ ದುರ್ಯೋಧನ ಇವ್ರ ಮೇಲೆ ವೈರತ್ವನ ಸಾಧನ ಮಾಡಿದ್ನಿಲ್ರಿ, ಮತ್ತ ಅವ್ರು ಕೊಲ್ಲಬೇಕು ಅಂತಂದ್ರ ಮತ್ ಎಷ್ಟು ವೈರತ್ವ. ಆ ಬಾಲ್ಯದಲ್ಲಿದ್ದಾಗಲೇ ಭೀಮನಿಗೆ ವಿಷವನ್ನ ಉಣ್ಣಿಸಿ ಸಮುದ್ರಕ್ಕೆ ಹಾಕಿಬಿಟ್ಟಿದ್ದವನ್ನ. ಅವ್ ಮುಂದೆ ಅವ್ನ ನಾಗಲೋಕಕ್ಕೆ ಹೋದ, ಅದು ಎಲ್ಲಾ ವಿಷ ಇದು ಆಯ್ತು, ಅದು ಮುಂದೆ ಇರ್ಲಿ ಬಿಡ್ರದು. ಅಂದ್ರೆ ಇಷ್ಟೆಲ್ಲಾ ಕೌರವರು ಪಾಂಡವರ ಮೇಲೆ ಹಗೆತನವನ್ನ ವೈರತ್ವವನ್ನ ಇಟ್ರೂ ಕೂಡ ಪಾಂಡವರು ಮಾತ್ರ ಕೌರವರ ಮೇಲೆ ವೈರತ್ವವನ್ನ ಮಾಡ್ಲಿಲ್ಲ. ಒಂದು ಸಂದರ್ಭ ಏನಾಗಿತ್ತು ಅಂತಂದ್ರೆ, ಇವರು ವನವಾಸದೊಳಗಿದ್ರು, ಯಾರೋ ಪಾಂಡವರು ಅರಣ್ಯದಲ್ಲಿದ್ದುಕೊಂಡು ಗೆಡ್ಡೆ ಗೆಣಸು ತಿನ್ಕೊಂತ ಅಲ್ಲಿ ಕುಟೀರವನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ರು. ಮತ್ತೆ 12 ವರ್ಷ ಕಳಿಬೇಕಲ್ರಿ, ಮತ್ತ 1 ವರ್ಷ ಅಜ್ಞಾತವಾಸ, 12 ವರ್ಷ ವನವಾಸ. ಇಲ್ಲಿ ಹಸ್ತಿನಾವತಿಗೆ ದುರ್ಯೋಧನ ರಾಜನಾಗಿದ್ದ. ಮತ್ತ ರಾಜನ ದೊಡ್ಡ ವೈಭವ ನೋಡ್ರಿ. ಅವಾಗ ದುರ್ಯೋಧನ ಏನ್ ಮಾಡಿದ ಅಂತಂದ್ರ, ಈಗೇನು ಪಾಂಡವರು ವನವಾಸದೊಳಗ ಅದಾರಲ್ಲ, ನಮ್ಮ ಎಲ್ಲಾ ಕುಟುಂಬ ಸಮೇತವಾಗಿ ಎಲ್ಲರೂ ಪ್ರತಿಯೊಬ್ಬರು ಒಂದು ರಥಾರೋಹಣ, ರಥದಲ್ಲಿ ಕುಳಿತುಕೊಂಡು ಅವ್ರು ಇರುವಲ್ಲಿ ಹೋಗೋಣ, ವನಭೋಜನ, ಒಳ್ಳೆ ಮೃಷ್ಟಾನ ಅವ್ರ ಎದುರಿಗೆ ಕುಂತು ನಾವು ತಿನ್ಬೇಕು. ಅವ್ರಿಗೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚಂದು ಇದಾಗಿರ್ಬೇಕಂತ ಅವ್ರು ನೋಡಿ ನಮ್ಮನ್ನ ನೋಡಿ ಅವ್ರ ಹೊಟ್ಟೆ ಉರಿ ಪಡ್ಬೇಕಂತ. ಹಿಂಗ ಈ ದುರ್ಯೋಧನಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು. ಮತ್ತೆ ಎಲ್ಲಾರು ತಯಾರಾದ್ರು, ನಾನಾ ರೀತಿ ವಸ್ತ್ರ ಒಡವೆ ಎಲ್ಲ ಹಾಕೊಂಡು ವನಭೋಜನಕ್ಕೆ ನಾನಾ ರೀತಿ ಭಕ್ಷ್ಯ ಭೋಜನ ಮಾಡಿಕೊಂಡು ಹೊರಟ್ರಿ. ಹೋಗುವಾಗ ಆ ಅರಣ್ಯ ಮಾರ್ಗದಲ್ಲಿ ಯಕ್ಷರ ರಾಜ್ಯ ಬಂತಲ್ಲಿ, ಯಕ್ಷರ ಪ್ರದೇಶ. ಅಲ್ಲಿ ಮರಳಲ್ಲಿ ನಾನಾ ತರದ ಹಣ್ಣು ಹೂವ ಎಲ್ಲ ಬಿಟ್ಟು ಅಲ್ಲ. ಈ ದುರ್ಯೋಧನನ ಪತ್ನಿ ಆಗಲಿ ಉಳಿದವರೆಲ್ಲ ಹೆಣ್ಮಕ್ಳು ಅದನ್ನ ನೋಡಿ ಆ ಹಣ್ಣು ಅದನ್ನ ಹರ್ಕೊಳಕ್ ಹೋಗ್ಬಿಟ್ರು ಅವ್ರು. ಅವಾಗ ಅವ್ರು ಯಕ್ಷರು ಸಿಟ್ಟಿಗೆ ಬಂದ್ಬಿಟ್ರು, ಅಯ್ಯೋ ನಮ್ಮಲ್ಲಿರ್ತಕ್ಕಂಥ ಹಣ್ಣು ಇವ್ರು ಬಂದ್ ಯಾರು ಇವ್ರು ಇದು ಮಾಡ್ತಾ ಇದ್ದಾರಲ್ಲ ಅಂತ ಯುದ್ಧನೇ ಪ್ರಾರಂಭ ಆಗಿ ಹೋಗ್ಬಿಡ್ತಲ್ಲಿ. ಯಾವಾಗ ಯಕ್ಷರಿಗೂ ಮತ್ತು ಈ ಕೌರವರಿಗೂ ಯುದ್ಧ ಶುರು ಆಯ್ತು. ಮತ್ತೆ ಯಕ್ಷರು ಬಲಾಢ್ಯರಲ್ರಿ, ಅವ್ರು ದೊಡ್ಡ ಅಪಾರ ಶಕ್ತಿ. ಅವಾಗ ಅವರು ಯುದ್ಧದೊಳಗ ಈ ಕೌರವರನ್ನ ಸೋಲಿಸ್ಬಿಟ್ರು. ದುರ್ಯೋಧನನ್ನ ಹೆಡಮುರಿ ಕಟ್ಟಿ ಬಿಟ್ಬಿಟ್ರು. ಅದ ಏನ್ ಮಾಡಿದ್ರು ಬಿಚ್ಚಾಕ ಬರವಲ್ದದು. ಅದು ಹೆಡಮುರಿ ಕಟ್ಬಿಟ್ಟಾರಲ್ಲ, ಅವಾಗ ಅಲ್ಲಿ ಋಷಿಗಳು ಬಂದ್ರು, ನೋಡು ಇದನ್ನ ಬಿಚ್ಚಬೇಕಾಗಿತ್ತು ಅಂತಂದ್ರೆ ಪತಿವ್ರತಾ ಸ್ತ್ರೀಗಳಾಗಿರ್ತಕ್ಕಂಥವಳು ತನ್ನ ಪಾದದಿಂದ ಆ ಕಟ್ಟನ್ನ ಏನು ಬಿಗುವ ಕಟ್ಟಾರಲ್ಲ, ಹೆಡಮುರಿ ಕಟ್ಟಾರಲ್ಲ, ಅದು ಸ್ಪರ್ಶ ಮಾಡಿದಾಗ ಬಿಚ್ಚತೈತಿ, ಇಲ್ಲಿಕ ಬಿಚ್ಚಾಕ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಋಷಿಗಳು ಬಂದು ಹೇಳಿದ್ರು. ಅವಾಗ ಆಯ್ತು ಅಂತೇಳಿ ಮತ್ತೆ ದುರ್ಯೋಧನ ಪತ್ನಿ ಎಲ್ಲಾರು ಇದ್ರಲ್ಲ, ಎಲ್ಲ ಹೆಣ್ಮಕ್ಳು, ನಾವ್ ಇದು ಮಾಡ್ತೀವಿ ಯಾರು ಮುಟ್ಟ ಬಿಚ್ಚಾಕ ತಯಾರಿಲ್ಲ. ಇನ್ ಹೆಂಗ ಇದು ದುರ್ಯೋಧನ ಹೆಂಗ್ ಬಿಚ್ಚೋದು? ಅವಾಗ ಅಲ್ಲಿ ಹೇಳಿದ್ರು, ನೋಡು ಇಲ್ಲೇ ಪಕ್ಕದಲ್ಲಿ ದ್ರೌಪದಿ ಅದಾಳ, ನೀವು ಹೋಗಿ ಅವ್ರಿಗೆ ಹೇಳ್ರಿ. ಯಾಕಂದ್ರೆ ಮತ್ತೆ ಇವ್ರು ಧರ್ಮರಾಜ ಎಲ್ಲ ಕಳಿಸ್ಕೊಡ್ಬೇಕಲ್ಲ, ಇವ್ರು ಧರ್ಮರಾಜ, ಭೀಮ, ಅರ್ಜುನ ಮೊದಲ ಸೆಟ್ಟವರು ದ್ರೌಪದಿಯನ್ನು ಕಳಿಸ್ಕೊಡ್ತಾರೆ ಗೊತ್ತಿಲ್ಲ. ಒಟ್ಟಾಕಿ ಬಂದು ಆ ಪಾದನ ಮುಟ್ಟಿದಾಗ ಮಾತ್ರ ಅದು ಬಿಚ್ಚತದ ಅಂತ ಹೇಳಿ ಸಲಹೆ ಕೊಟ್ರು. ಇನ್ನು ಅನಿವಾರ್ಯ ಹೋಗೋ ಪ್ರಸಂಗ ಬಂತ್ರಿ. ಇವಾಗ ಕೌರವರು ಹೋಗಿ ಅಲ್ಲಿ ಧರ್ಮರಾಜನ ಕೇಳ್ಕೊಳ್ತಾ ಇದ್ದಾರ, ಹಿಂಗ ಯಕ್ಷರ ಜೊತೆಯಲ್ಲಿ ಯುದ್ಧ ಮಾಡಿದಾಗ ನಾವೆಲ್ಲ ಸೋತ್ ಹೋಗಿದ್ದೇವಿ, ದುರ್ಯೋಧನನ್ನ ಬಿಗದ್ ಕಟ್ಟಿ ಇದನ್ನು ಒಗದ್ ಬಿಟ್ಟಾರ,
ಈಗ ದ್ರೌಪದಿ ಬಂದು ಅದನ್ನ ಪಾದಸ್ಪರ್ಶ ಮಾಡಿದಾಗಲೇ ಆ ಕಟ್ಟು ಬಿಸ್ತದ, ಇಲ್ಲಿ ಕಂದ್ರ ಅದು ಬಿಚ್ಚಂಗಿಲ್ಲ, ಅದಕ್ಕ ಕಳಿಸ್ಕೊಡ್ಬೇಕು ಅಂತ ಹೇಳಿ ಧರ್ಮರಾಜನ ಕೇಳ್ಕೊಂಡಾಗ ಅದಕ್ಕೆ ಭೀಮ ಒಪ್ಲಿಲ್ಲ. ಅದು ಸಾಧ್ಯ ಇಲ್ಲ ಅಂತ ಭೀಮ ಆಗ್ಲಿ ಯಾರು ಒಪ್ಪಕ್ಕ ತಯಾರಿಲ್ಲ. ಧರ್ಮರಾಜ ಅಂದ, ನೋಡಪ್ಪ, ಈಗ ಅವರು ನಮ್ ಸಹೋದರ ಅದಾರ, ಈಗ ಮತ್ತೊಬ್ರ ಜೊತೆಯಲ್ಲಿ ಯುದ್ಧ ನಡೆದಾಗ ನಮ್ ಸಹೋದರ ನಾವು ಸಹಾಯ ಮಾಡ್ಬೇಕಾಕೈತಿ. ಅದಕ್ಕ ನಾವು ಇಲ್ಲ ಅನ್ನಕ್ ಬರಂಗಿಲ್ಲ, ಅದಕ್ಕೆ ದ್ರೌಪದಿಯನ್ನು ಕಳಿಸ್ಕೊಡೋನು ಅಂತೇಳಿ ಅವಾಗ ಧರ್ಮರಾಜ ಏನ್ ಮಾಡಿದ, ದ್ರೌಪದಿಯನ್ನು ಕೊಟ್ಟು ಕಳಿಸಿದ. ಆಕಿ ಯಾವಾಗ ಅದು ಪಾದಸ್ಪರ್ಶ ಮಾಡಿದೋ ಅದು ಕಟ್ಟು ಬಿಚ್ಚಿ ಹೋಯ್ತು ಅವಾಗ. ನೋಡ್ರಿ, ಅಂದ್ರೆ ಅಲ್ಲಿ ಧರ್ಮರಾಜನಿಗೆ ಕೌರವರಲ್ಲಿ ದ್ವೇಷ ಇತ್ತಂದ್ರೆ ಕಳಿಸ್ಕೊಡ್ತಿದ್ದ ನಾವ. ಆ ವೈರ ಭಾವನ ಇಟ್ಕೊಂಡಿದ್ರ ಅವ ಕಳಿಸ್ಕೊಡ್ತಿದ್ನೇನು ಅಂತಂದ್ರೆ ಇಲ್ಲ. ಯಾಕ ಆ ಪಾಂಡವರೆಲ್ಲ ವೈರತ್ವನ ಇದ್ದಿದ್ದಿಲ್ಲ, ಆದ್ರೆ ಇವ್ರು ಮಾತ್ರ ವೈರತ್ವನ ಸಾಧನ ಮಾಡಿದ್ರ. ಆ ವೈರತ್ವವನ್ನು ಸಾಧಿದ್ದರಿಂದ ಏನಾಯ್ತು, ಇಲ್ಲಿ ದುರ್ಯೋಧನ ಕೃಷ್ಣ ಜೊತೆಯಲ್ಲಿ ವೈರತ್ವ ಮಾಡಿದ್ರಿ. ಮತ್ತೆ 101 ಮಂದಿ ಕೌರವರು ಉಳಿದ್ರಲ್ಲಿ 100 ಮಂದಿ ಎಲ್ಲರೂ ನಾಶ ಆಗಿ ಹೋದ್ರು. ಅಂದ್ರೆ ನಾವು ಭಗವಂತನನ್ನ ದ್ವೇಷ ಮಾಡಿದ್ರ ನಮ್ಗೆ ಏನಾಗ್ತದ ಅನ್ಲಿಕ್ಕೆ ಉದಾಹರಣೆಗಳಂತ ಇಂತ ಬಹಳಷ್ಟು ಉದಾಹರಣೆಗಳು ಸಿಗ್ತಾವಂತ ನಮಗ. ಅದಕ್ಕ ನಾವು ಎಲ್ಲರೊಡನೆ ವೈರವಿಲ್ಲದೆ ಉರ್ಪುದೇ ಚಂದಮಮ ಅಂತ ಹೇಳ್ತಾರ. ಈಗ ನಾವೇನೋ ಮಿತ್ರರನ್ನ ಸ್ನೇಹ ಮಾಡ್ತೇವಿ, ಪ್ರೀತಿ ಮಾಡ್ತೀವಿ, ನಮ್ಮ ಬಂಧು ಬಾಂಧವರನ್ನ ಪ್ರೀತಿ ಮಾಡ್ತೀವಿ, ನಮ್ಮ ವೈರಿಗಳನ್ನ ನಾವು ಪ್ರೀತಿ ಮಾಡ್ತೀವೇನು? ಅದಕ್ಕ ಅಮಮ ಅಂತಂದು ಬಿಟ್ರೆ ಇದು ಬಹಳ ಆಶ್ಚರ್ಯ ಅಂತಿದು. ಶತ್ರುಗಳನ್ನ ಪ್ರೀತಿ ಮಾಡಂಗಿಲ್ಲ ನಾವು, ಶತ್ರುಗಳನ್ನ ನಾವು ದ್ವೇಷ ಮಾಡ್ತೀವಿ ಅವ್ರನ್ನ. ಅವ್ರಲ್ಲಿ ನಮಗೆ ಪ್ರೀತಿ ಇರಂಗಿಲ್ಲ, ಅವ್ರನ್ನ ನಾವು ಪ್ರೀತಿಸುವುದಿಲ್ಲ. ಅದಕ್ಕ ಇಲ್ಲಿ ನಮಗೇನ್ ಹೇಳ್ತಾರ, ನಿರ್ವೈರ ಸರ್ವಭೂತೇಶು. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನ, ನಿರ್ವೈರ ಸರ್ವಭೂತೇಶು. ಸರ್ವ ಜೀವರಾಶಿಗಳಲ್ಲಿ ನೀನು ಯಾವ ವೈರತ್ವ ಇಟ್ಕೊಳ್ಬೇಡ, ವೈರ ಭಾವನ ನೀನು ಇಟ್ಕೊಳಿಕ್ ಹೋಗಬೇಡ. ನಿನ್ನಲ್ಲಿ ನಿರ್ವೈರ ಭಾವ ಅನ್ನುವಂತಹದ್ದು ನಿನ್ನಲ್ಲಿ ಉಂಟಾಗಲಿ ಅಂತ ಹೇಳಿ ನಮಗ ಸಂದೇಶ ಕೊಡ್ತಾ ಇದ್ದಾನ ಭಗವಂತ. ಪರಮಾತ್ಮನಿಗೇನ್ ಹೇಳ್ತಾ ಪ್ರೀತಿಯೇ ದೇವರು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳಿದಾರ. ಪ್ರೀತಿಯೇ ದೇವರು, ಎಲ್ಲರನ್ನ ಪ್ರೀತಿಸುವಂತ. ಭಗವದ್ಗೀತೆಯಲ್ಲಿಯೂ ಕೂಡ ಒಂದು ಈ ರೀತಿಯಾಗಿ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಕ್ಷಮಿ ಅಂತೇಳಿ ಪರಮಾತ್ಮ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. 12ನೇ ಅಧ್ಯಾಯದೊಳಗ ಭಕ್ತನ ಲಕ್ಷಣವನ್ನ ಹೇಳುವಾಗ, ನಿಜವಾದ ಭಕ್ತ ಯಾರು ಅಂತಂದ್ರೆ ಅದ್ವೇಷಭೂತಾನ. ಯಾವುದೇ ಭೂತ ಅಂತಂದ್ರೇನು ಜೀವಿಗಳನ್ನಂತ, ಯಾವ ಜೀವಿಗಳನ್ನೇ ದ್ವೇಷ ಮಾಡಕ್ ಹೋಗ್ಬೇಡ. ಅವ್ರು ನಿನ್ನ ಶತ್ರುಗಳೇ ಆಗಿರ್ಲಿ, ನಿನ್ನ ಮಿತ್ರರೇ ಆಗಿರ್ಲಿ, ನಿನ್ನ ತಾಯಿ ತಂದೆಗಳಾಗಿರ್ಲಿ, ಯಾವುದೇ ಜೀವರಾಶಿ ಇರ್ಲಿ, ಇವತ್ತ ಹುಲಿ, ಸಿಂಹ, ಕರಡಿ ಮೊದಲಾಗಿರ್ತಕ್ಕಂಥ ಯಾವುದೇ ಆಗಿರ್ಲಿ ಅದನ್ನ ನೀನು ದ್ವೇಷ ಮಾಡಕ್ ಹೋಗ್ಬೇಡ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ. ನಿನ್ನೊಳಗ ಮಿತ್ರತಾ ಭಾವ ಇರ್ಲಿ, ಒಂದು ಸ್ನೇಹ ಅನ್ನುವಂತಹದ್ದಿರ್ಲಿ, ಅವರಲ್ಲಿ ಒಂದು ಪ್ರೀತಿ ಅನ್ನುವಂತಹದ್ದಿರ್ಲಿ, ಮತ್ತು ಕರುಣೆ ಅನ್ನುವಂತಹದ್ದಿರ್ಲಿ. ಕರುಣಾಗುಣ ಅನ್ನುವಂತಹದ್ದು ಒಂದು ಮಿತ್ರತಾ ಗುಣ, ಒಂದು ಕರುಣಾಗುಣ ಅನ್ನುವಂತಹದ್ದು ಈ ರೀತಿ ಇದ್ದದ್ದಾದ್ರೆ ಅವನು ನಿಜವಾದ ಭಕ್ತ ಅಂತ. ನಿರ್ಮಮೋ ನಿರಹಂಕಾರ, ಅವನಲ್ಲಿ ಮಮಕಾರ ಇರಬಾರದು, ಅಹಂಕಾರ ಇರಬಾರದು. ಮತ್ತು ಸುಖ ದುಃಖ ಬಂದಾಗ ಅವಳನ್ನು ಸಹನ ಮಾಡತಕ್ಕಂತ ಒಂದು ಸಮತಾ, ಒಂದು ಸಹಿಷ್ಣುತೆ ಎನ್ನುವಂತಹದ್ದು ನಮ್ಮಲ್ಲಿ. ಆ ಸಹಿಷ್ಣುತೆ ಎನ್ನುವಂತಹದ್ದು, ಸಹನ ಶಕ್ತಿ ಇರ್ಬೇಕಂತ ಅವನು ನಿಜವಾದ ಭಕ್ತ ಅಂತ ಕರೆಸಿಕೊಳ್ತಾ ಇದ್ದಾನೆ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ನಮಗ ಉಪದೇಶವನ್ನ ಮಾಡುವಂತವನಾಗ್ತಾ ಇದ್ದ. ಅದಕ್ಕೆ ಇಲ್ಲಿ ಯಾವ ಜೀವಿಗಳನ್ನ ನಾವು ದ್ವೇಷ ಮಾಡ್ಲಾರ್ದಂಗ ಸರ್ವರಲ್ಲಿ ನಾವು ಪ್ರೇಮ ಭಾವದಿಂದ ಹೋದೀವಿ ಅಂತಂದ್ರೆ ಅದೇ ನಮಗ ಜೀವನದೊಳಗ ಸುಖ ಶಾಂತಿಯನ್ನ ಕೊಡ್ತದ ಅಂತೇಳಿ
ಹೇಳ್ತಾ ಇದ್ದಾರೆ. ಅದಕ್ಕೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಒಂದ್ ಕಡೆ ಇಲ್ಲಿ ಡಿವಿಜರ್ ಹೇಳ್ತಾ ಇದ್ದಾರಲ್ಲ, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸಿರಿ ಎಲ್ಲರೊಳೊಂದಾಗು ಮಂಕುತಿಮ್ಮ ಅಂತ ಕೊನೆಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆಲ್ಲರಲ್ಲಿ ಒಂದಾಗು ಅಂತಂದ್ರೆ ಏನು? ಎಲ್ಲರಲ್ಲಿ ಪ್ರೇಮದಿಂದ ಇರುವಂತ. ನೀ ಇನ್ನೊಬ್ಬರನ್ನ ನೀ ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡ, ಎಲ್ಲರಲ್ಲೂ ಒಂದಾಗು. ಅದಕ್ಕೆ ಒಂದಾಗಿ ಬಾಳಿರಿ ವಿಶ್ವಶಾಂತಿ ಪಡೆಯಿರಿ ಅಂತೇಳಿ ಅಪ್ಪವ್ರ ಸಂದೇಶ ಐತಲ್ರಿ. ಒಂದಾಗಿ ಬಾಳಿರಿ, ಎಲ್ಲರೂ ಒಂದಾಗಿ ಬದುಕ್ರಿ ಅಂತ. ವಿಶ್ವಶಾಂತಿ, ಅದರಿಂದಲೇ ವಿಶ್ವಶಾಂತಿ ಅನ್ನುವಂತ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾಗಿತ್ತು ಅಂತಂದ್ರೆ ನಾವು ಪರಸ್ಪರ ವೈರ ಭಾವವನ್ನು ಬಿಟ್ಟು, ಶತ್ರುತಾ ಭಾವವನ್ನು ಬಿಟ್ಟು ಎಲ್ಲರೊಡನೆ ಪ್ರೇಮದಿಂದ ನಾವು ಬದುಕಿದ್ದಾದರೆ ಅದೇ ನಿಜವಾಗಿ ಮನುಷ್ಯನಿಗೆ ಸುಖ ಶಾಂತಿಯನ್ನ ಕೊಡ್ತಕ್ಕಂತಹದ್ದು ಅಂತ ಹೇಳಿ ಇಲ್ಲಿ ಬಹಳ ಸುಂದರವಾದ ವಿಚಾರವನ್ನ ಇಲ್ಲಿ ನಮಗ ಹೇಳ್ಕೊಂಡು ಬಂದ್ರು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತಿ ಸರ್ವಭೂತಸ್ಥಮಾತ್ಮಾನಂ ಯಃ ಪಶ್ಯತಿ ಸಪಶ್ಯತಿ ಅಂತ ಹೇಳಿ ಒಂದು ಈಶಾವಾಸ್ಯೋಪನಿಷತ್ನಲ್ಲಿ ತಥೋನ ವಿಜುಗುಪ್ಸತೆ ಅಂತ, ಅದು ಕೊನೆ ಚರಣ, ತಥೋನ ವಿಜುಗುಪ್ಸತೆ ಅಂತ ಹೇಳ್ತಾ ಇದ್ದಾರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ ಅಂದ್ರೆ ಅಂದ್ರೆ ಯಾವನು ಸರ್ವಾಣಿ ಭೂತಾನಿ ಎಲ್ಲಾ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳಂತೆ ನಾವು ಕರಿತೇವಲ್ಲ, ತನ್ನಲ್ಲಿಯೇ ನೋಡ್ತಾ ಇದ್ದಾನೆಯೋ. ಸರ್ವಾಣಿ ಭೂತಾನಿ ಆತ್ಮನಿಯೇವ ಅನುಪಶ್ಯತಿ ಮತ್ತ ಭೂತಸ್ಥಂ ಆತ್ಮಾನ ಎಲ್ಲಾ ಭೂತಗಳಲ್ಲಿ ತನ್ನನ್ನೇ ಕಾಣ್ತಾ ಇದ್ದಾನು. ನೋಡ್ರಿ, ನಾವು ಯಾವುದೇ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಕ್ರಿಮಿಕೀಟಗಳಾಗ್ಲಿ ಎಲ್ಲದ್ರ ಅಲ್ಲಿಯೂ ನಾನೇ ಇದ್ದೀನಿ. ನೋಡ್ರಿ, ಎಲ್ಲಾ ಜೀವರಾಶಿಗಳಲ್ಲಿ ತನ್ನನ್ನೇ ಕಾಣಬೇಕು, ಎಲ್ಲಾ ಜೀವರಾಶಿಗಳನ್ನ ತನ್ನಲ್ಲಿ ಕಾಣಬೇಕು. ಅಂದ್ರೆ ಎಲ್ಲದರಲ್ಲಿ ನಾನೇ ಇದೀನಿ, ನನ್ನಲ್ಲಿ ಎಲ್ಲಾ ರಾಶಿಗಳದಾವಂತೆ, ಎಲ್ಲ ಜೀವರಾಶಿಗಳು. ಸರ್ವಭೂತೇಶು ಚಾತ್ಮಾನ, ಸರ್ವಭೂತಗಳಲ್ಲಿ ತನ್ನ ಆತ್ಮವನ್ನೇ ಯಾವನು ಕಾಣ್ತಾ ಇದ್ದಾನೋ. ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಕ್ರಿಮಿಕೀಟಗಳಲ್ಲಿ ಮನುಷ್ಯರಲ್ಲಿ ದೇವತೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ನಾನೇ ಇದ್ದೀನಿ. ಎಲ್ಲದರಲ್ಲಿ ನಾನೇ ಇದ್ದೀನಿ ಅಂತಂದಾಗ ಯಾರನ್ನ ದ್ವೇಷ ಮಾಡಕ್ ಹೋಗ್ತಾನೆ? ಅಲ್ಲಿ ದ್ವೇಷ ಮಾಡಕ್ಕಾದ್ರ ನನಕ್ಕಿಂತಲೂ ಇವನು ಬ್ಯಾರೆ ಅದಾನಪ್ಪ, ಇವ್ ನನ್ನ ವೈರಿ ಅಂತಂದಾಗ ನಾವು ದ್ವೇಷ ಮಾಡ್ತೀವಿ. ಅವನಲ್ಲಿ ನೀನೇ ಅದಿಯಲ್ಲ, ನೀ ಯಾರ ದ್ವೇಷ ಮಾಡ್ಬೇಕಂತ ಅಲ್ಲಿಯೂ ನೀನೇ ಅದಿ. ಈಗ ನಮ್ಮ ಕಣ್ಣು, 2 ಕಣ್ಣು ಒಂದ ಹೋದಿಲ್ರಿ. ಈಗ ಅಲ್ಲಿ ಸಿದ್ಧಾರೂಢ ಬಂದ್ ಹೇಳಿದ್ರಂತ, ಏನ್ರಪ್ಪ ನಿಮ್ಮನ್ನ ಯಾರು ಭಕ್ತಿಯಿಂದ ಪೂಜಾ ಮಾಡ್ತಿದ್ರು, ನಿಮ್ಮನ್ನ ಸ್ತೋತ್ರ ಮಾಡ್ತಿದ್ರು, ಅವರೇ ನಿಮ್ಮ ಫೋಟೋಗಳನ್ನ ಕೆಳಗ್ ಹಾಕಿ ತುಳಿದ್ರು ಅಂತ. ಅಂದ್ರೆ ಆ ಮಠದ ವ್ಯಾಜ್ಯ ಬಂದಾಗ ಸಿದ್ಧಾರೂಢರು ಸಾರ್ವಜನಿಕ ಅನುಕೂಲಕ್ಕಾಗಿ ಏನಂದ್ರು, ನೋಡಪ್ಪ ಈ ಮಠ ನಮ್ದೇ ಅಂತಂದ್ರು. ಅಂದಾಗ ಏನಾಯ್ತು, ಇವರಲ್ಲಿ ನಂದು ಅಂತ ಬಂತಲ್ಲ ಅಂತ ಕೆಲವ್ರು ಇದು ಮಾಡಿದ್ರು. ಅದಕ್ಕೆ ನೀವು ಅವ್ರಿಗೆ ಏನೋ ಶಾಪ ಕೊಡ್ರಿ ಅಂತಂದ್ರ ಅವ್ರು, ನಿಮ್ ಭಕ್ತರು ಇಷ್ಟು ನಿಂದಾ ಮಾಡ್ತಾರ, ನಿಮ್ಮನ್ನ ಬೈತಾರ ಬಡಿತಾರ, ಇಷ್ಟೆಲ್ಲ ಇದು ಮಾಡ್ತಾರಲ್ಲ ಅಂದಾಗ ಅವ್ರಂದ್ರು, ನೋಡಪ್ಪ 2 ಕಣ್ಣು ಅಣ್ಣು ಅದಾವ, ಭಕ್ತನೂ ಒಂದು ಕಣ್ಣು, ನಿಂದಕನೂ ಒಂದು ಕಣ್ಣು. ನನಗೆ ಯಾವ ಬಡಿತಾನ, ನಿಂದಾ ಮಾಡ್ತಾನ, ದ್ವೇಷ ಮಾಡ್ತಾನ ಅವನು ಒಂದು ಕಣ್ಣು, ಮತ್ತ ಭಕ್ತನು ಪೂಜೆ ಮಾಡೋ ನಂದು ಒಂದು ಕಣ್ಣು. ಈಗ ಅಂದ್ರೆ ಇಬ್ರು ನನ್ನ ಭಕ್ತರದಾರ. ಅವರು ಅವನು ದುಷ್ಟನು ಕೂಡ ನನ್ನ ಭಕ್ತನೇ, ನನ್ನ ಉಪಾಸನೆ ಮಾಡ್ತಕ್ಕ ನನ್ನ ಭಕ್ತನೇ ಅದಾನ. ಮತ್ತ ನಾನು ಯಾರಿಗ್ ಶಾಪ ಕೊಡ್ಬೇಕಪ್ಪ? ನಂದು ಒಂದ್ ಕಣ್ಣು ಕೆಟ್ಟದಂತೆ ನಾವು ತೆಗಿತೀವನ್ರಿ ಅದನ್ನ. ಯಾಕೆ ನಮ್ದ ಕಣ್ಣಲ್ರಿ. ಈಗ ಒಂದ್ ಕಣ್ಣು ಚಲೋ ಐತಿ, ಒಂದ್ ಕಣ್ಣು ಕೆಟ್ಟ ಐತಿ ಅಂತ ಹೇಳಿ ನಾವೇನ್ ಮಾಡ್ತೀವಿ. ಹಂಗ ನೋಡಪ್ಪ, ಅವರು ನನ್ನ ಭಕ್ತರೇ, ಇವ್ರು ನನ್ನ ಭಕ್ತರೇ. ಅವರು ಒಂದ್ ರೀತಿ ಸೇವೆ ಮಾಡ್ತಾ, ಇವ್ರು ಒಂದ್ ರೀತಿ ಸೇವೆ ಮಾಡ್ತಾ ಇದ್ದಾರ. ಅದಕ್ಕ ನಾ ಯಾರನ್ನ ದ್ವೇಷ ಮಾಡ್ಲಿ, ಯಾರನ್ನ ನಾನು ಇದು ಮಾಡ್ಲಿ, ಯಾಕ ಅವರಲ್ಲಿ ನಾನೇ ಇದೀನಲ್ಲ. ನೋಡು, ಈ ಪರಿದೃಷ್ಟಿ ಅನ್ನುವಂತಹದ್ದು ಬರೋದು ಬಹಳ ಕಠಿಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ವಿದ್ಯಾ ವಿನಯದಿಂದ ಕೂಡಿಕೊಂಡಿರ್ತಕ್ಕಂತ ಬ್ರಾಹ್ಮಣನಾಗಿರ್ಲಿ, ಒಂದು ಆಕಳಾಗಿರ್ಲಿ, ಒಂದು ಆನೆಯಾಗಿರ್ಲಿ, ಒಂದು ಕುದುರೆಯಾಗಿರ್ಲಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ.
ಸುನಿಚೈವ ಸ್ವಪಾಕೇಚ. ಒಂದು ನಾಯಿ ಆಗಿರ್ಲಿ, ಒಬ್ಬ ಚಾಂಡಾಲ ಆಗಿರ್ಲಿ, ಎಲ್ಲರಲ್ಲಿ ಸಮದೃಷ್ಟಿ ಉಳ್ಳವನೇ ಪಂಡಿತ, ಅವನೇ ಜ್ಞಾನಿ. ಜ್ಞಾನಿ ಯಾರಪ್ಪ ಅಂತಂದ್ರ, ಇವನು ಚಾಂಡಾಲ ಅದಾನ, ಇವನು ಬರಬಾರದು, ಇವನು ಮುಟ್ಟಬಾರದು ಅಂತ ಹೇಳಿ ಚಾಂಡಾಲ ದ್ವೇಷ ಮಾಡೋದು. ಇದು ನಾಯಿ, ಇದು ನಿಕೃಷ್ಟವಾದ ಪ್ರಾಣಿ ಅಂತ ಹೇಳಿ ನಾನು ದ್ವೇಷ ಮಾಡೋದು ಅಂತ, ಇವನು ಬ್ರಾಹ್ಮಣಪ್ಪ, ಇವನು ಶ್ರೇಷ್ಠ ಅಂತ ಹೇಳಿ ಅವರನ್ನ ಆದರಿಸುವುದು. ಹಿಂಗಿದ್ರ ಅವನು ಜ್ಞಾನಿ ಅಲ್ಲ. ಅವನು ಕಳ್ಳನಾಗಿರ್ಲಿ, ಸುಳ್ಳಾಗಿರ್ಲಿ, ಕೊಲೆಗಡಕಾಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲರಲ್ಲಿ ತನ್ನನ್ನ ಯಾರು ನೋಡ್ತಾ ಇದ್ದಾರ, ಎಲ್ಲರಲ್ಲಿ ಸಮದೃಷ್ಟಿ, ಎಲ್ಲರಲ್ಲಿ ಪರಮಾತ್ಮನನ್ನೇ ಯಾರು ಕಾಣ್ತಾ ಇದ್ದಾರಲ್ಲ, ಅವರಿಗೆ ಜ್ಞಾನಿ ಅಂತ ಕರಿಬೇಕು ಅಂತೇಳಿ ಹೀಗೆ ನಮಗ ಭಗವಂತನೇ ಗೀತೆಯೊಳಗೆ ಹೇಳ್ಕೊಂಡು ಬಂದಿದ್ದಾನ. ಅಂದ್ರೆ ಜ್ಞಾನಿಗೆ ಸಮದೃಷ್ಟಿ ಇರ್ತದಂತ. ನಮಗ ಅವ್ರು ನಮ್ ಶತ್ರುಗಳ್ರಿ ಅವರು ಅಂತೇಳಿ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ. ಅವ್ರು ನಮ್ ಸ್ನೇಹಿತರೆ, ಅವ್ರು ನಮ್ ಗೆಳೆಯರು ಅಂತ ಅವ್ರನ್ನ ನಾವು ಪ್ರೀತಿ ಮಾಡ್ತೀವಿ. ಅದಕ್ಕ ಕಾರಣತಾ ಒಂದು ಯಾವುದೋ ಒಂದು ಕಾರಣದಿಂದ ನಮಗ ಮಿತ್ರ ಆಗ್ತಾರ, ಯಾವುದೋ ಒಂದು ಕಾರಣದಿಂದ ನಮಗ ಶತ್ರುಗಳಾಗ್ತಾ ಇದ್ದಾರ. ಆದ್ದರಿಂದ ನಾವು ಆದಷ್ಟು ಅವರಲ್ಲಿ ಸ್ನೇಹವನ್ನೇ ಬೆಳೆಸ್ಬೇಕೇ ಹೊರತು ಧೀರನಾಗಿರ್ತಕ್ಕಂಥ ಪುರುಷ ಯಾವತ್ತೂ ವೈರತ್ವವನ್ನ ಬೆಳೆಸ್ಕೋಬಾರದು, ವೈರತ್ವ ಅನ್ನುವಂತಹದ್ದನ್ನ ಬೆಳೆಸಬಾರದು. ಅದಕ್ಕ ಕಾರಣತಾಂ ಶತ್ರುತಾಂ ಯಾತಿ, ಕಾರಣತಾಂ ಮಿತ್ರತಾಂ ಯಾತಿ ಶ್ಲೋಕದಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನೀತಿಕಾರ. ಯಾವುದೋ ಒಂದು ನಿಮಿತ್ತದಿಂದ, ಒಂದು ಕಾರಣದಿಂದ ನಮ್ಗೆ ಸ್ನೇಹಿತರಾಗಿರ್ತಾರ, ಶತ್ರುಗಳಾಗಿರ್ತಾ ಇದ್ದಾರ. ಆದ್ರೆ ನಾವು ಶತ್ರುತ್ವವನ್ನು ಬೆಳೆಸಬಾರದು, ವೈರತ್ವ ಅನ್ನುವಂತಹದ್ದನ್ನ ಬೆಳೆಸಬಾರದು. ಅವರಲ್ಲಿ ನಾವು ಎಷ್ಟು ಸ್ನೇಹದಿಂದ ಇರ್ತೇವೆ, ಎಷ್ಟು ಪ್ರೀತಿಯಿಂದ ಇರ್ತೇವೆ, ಅವ್ರ ಮನಸ್ಸಿಗೆ ಕರಗಿಬಿಡ್ತೈತೆ ಆಮೇಲೆ. ನಾವ್ ಇಷ್ಟೆಲ್ಲಾ ಮಾಡಿದ್ರು ನಮ್ಮನ್ನ ಇವನು ಮತ್ತೆ ಪ್ರೀತಿ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವರಲ್ಲಿ ವೈರ ಭಾವ ಉಳಿತದೇನು ಅಂತಂದ್ರ ಉಳಿಯಂಗಿಲ್ಲ. ಅವನೊಂದಕ್ಕೆ ಇವನೊಂದ್ ಅನ್ನೋದು, ಇವು ಬಡದ ಅವನು ಬಡಿಯೋದು, ಮತ್ತೆ ಹಿಂಗ ಇದೇನಾಗ್ತೈತಿ, ಇದು ನಾವು ಇನ್ನಷ್ಟು ಬೆಳ್ಕೊಂತ ಶತ್ರುತ್ವ ಭಾವ ಹೆಚ್ಚಾಕೊಂತ ಹೋಗ್ತದೆ. ಈಗ ನಡೆದಿಲ್ಲ, ಇರಾನ್ ಅಮೆರಿಕ ಯುದ್ಧ ನಡೆದೈತಲ್ರಿ, ಅಲ್ಲಿ ಅಲ್ಲಿ ಮಿತ್ರತ್ವ ಇಲ್ಲೇ ಇಲ್ಲ, ಅಲ್ಲಿ ಶತ್ರುತ್ವ ಇನ್ನು ಹೆಚ್ಚಾಕೊಂತ ಹೊಂಟೈತಿ ಹೊರತು ಅಲ್ಲಿ ಹೊಂದಾಣಿಕೆನೇ ಇಲ್ಲ ಅಂತ. ಹಂಗ ಇಲ್ಲಿ ಯಾರೇ ಆಗಿರ್ಲಿ ಅವರಲ್ಲಿ ನಾವು ಮಿತ್ರತಾ ಭಾವ ಅನ್ನುವಂತದ್ದನ್ನ ಇಟ್ಟುಕೊಂಡೇವಿ ಅಂತಂದ್ರೆ ಅದೇ ಇಲ್ಲಿ ಜೀವನಿಗೆ ಶಾಂತಿ, ಸುಖ, ಅದರಿಂದ ನೆಮ್ಮದಿ ಎನ್ನುವಂತಹದ್ದು ಆಗ್ತದಂತೇಳಿ. ಅದಕ್ಕೆ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಅಮಮ ಅಂತ ಹೇಳಿದ್ರು ಅವ್ರು. ಮಮ ಅಲ್ಲ, ಅಮಮ ಅಂದ್ರೆ ಆಶ್ಚರ್ಯ ಅಂತ. ಹಂಗಿರುವುದು, ಎಲ್ಲರ ಜೊತೆಯಲ್ಲಿ ಪ್ರೇಮದಿಂದ ವೈರತ್ವ ಇಲ್ಲದೆ ಇರುವುದು, ಇದು ಅಮಮ, ಇದು ಬಹಳ ಆಶ್ಚರ್ಯ, ಎಲ್ಲರಿಗೆ ಆಗಂಗಿಲ್ಲ ಅಂತ. ದೃಶ್ಯಂತೆ ಭಾವ ಕಲಾಶು ಕುಶಲ ತೇಜಸ್ಫುರತ್ ಕೀರ್ತಯೇ. ನೋಡಿ, ಒಂದು ಶ್ಲೋಕದಲ್ಲಿ ಒಬ್ಬ ನೀತಿಕಾರ ಹೇಳ್ತಾ ಇದ್ದಾನೆ, ಅನೇಕ ಕಲೆಗಳಲ್ಲಿ ಪರಿಣತರಾಗಿರ್ತಕ್ಕಂಥವ್ರು ನಮಗ ಬಹಳ ಜನ ಸಿಗ್ತಾರ ಅಂತ. ಬಹಳ ಜನ ನಾನಾ ಕಲೆಗಳಲ್ಲಿ ನೈಪುಣ್ಯವನ್ನ ಪಡೆದಿರ್ತಕ್ಕಂಥವ್ರು ಬಹಳ ಜನ ಸಿಗ್ತಾ ಇದ್ದಾರೆ. ಯಾಕಂದ್ರೆ ಕೀರ್ತಯೇ, ಸ್ಫುರತ್ ಕೀರ್ತಯೇ ಅಂತಂದ್ರೆ ಏನು, ಅವರು ಒಂದು ಕೀರ್ತಿಗೋಸ್ಕರವಾಗಿ ಅಂತ ನಾನಾ ರೀತಿ ಕಲೆಗಳಲ್ಲಿ ನಿಪುಣರಾಗಿರ್ತಾರ, ಚತುರಾಗಿರ್ತಾ ಇದ್ದಾರೆ. ಸರ್ವಸ್ವಂ ವಿತರಂತಿ ಕ್ಷುದ್ರೈರಪಿ ಪ್ರಾರ್ಥಿತಾಹ. ಅಂದ್ರೆ ಕೆಲವರು ಅಲ್ಪರಾಗಿರ್ತಕ್ಕಂಥವ್ರು ಏನ ಬಂದು ಕೇಳಿದ್ರು ಕೂಡ ತೃಣಮಿ ಅಂದ್ರೆ ಒಂದು ಕಡ್ಡಿಯಂತೆ ಸರ್ವಸ್ವಂ ವಿತರಂತಿ, ತಮ್ಮಲ್ಲಿ ಇರ್ತಕ್ಕ ಸರ್ವಸ್ವವನ್ನು ಕೂಡ ಕೊಟ್ಟು ಬಿಡೋರದಾರ. ಅಂದ್ರೆ ಅಂತ ಹೇಳ್ದಾರಂತ, ಸರ್ವಸ್ವಂ ವಿತರಂತಿ ತೃಣಮಿವ ಕ್ಷುದ್ರೈರಪಿ ಪ್ರಾರ್ಥಿತಾಹ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರೇ ಅಲ್ಪರು, ಸಣ್ಣವರು, ಸಾಮಾನ್ಯರು ಬಂದು ಕೇಳಿದ್ರು ಕೂಡ ಹುಲ್ಲು ಕಡ್ಡಿ ಕೊಟ್ಟಂಗ ತಮ್ಮಲ್ಲಿ ಸರ್ವಸ್ವವನ್ನ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಅದಾರ. ಧೀರಾಸ್ತ್ರೇಪಿ ಚಟತಿ ಪ್ರಾಣಾಂ ಕೃತೆ ಸ್ವಾಮಿನೋ. ತಮ್ಮ ಯಜಮಾನನಿಗೋಸ್ಕರವಾಗಿ ಅವ ಪ್ರಾಣ ಕೇಳ್ಯಾನಂತಂದ್ರ ಶೀಘ್ರವಾಗಿ ತಮ್ಮ ಪ್ರಾಣವನ್ನ ಕೊಡ್ತಕ್ಕಂತ ಧೀರರು ಎಷ್ಟೋ ಜನ ಅದಾರ. ಧೀರಾಗಿರ್ತಕ್ಕಂಥವ್ರು ಬಹಳ ಜನ ಸಿಗ್ತಾ ಇದ್ದಾರ. ದ್ವಿತ್ರಾಸ್ತೇಷು ನರ ಅಂದ್ರೆ ಸುಹೃದ್ವೈರಿಣೋ, ವೈರಿಗಳಲ್ಲಿ ಮತ್ತು ಮಿತ್ರರಲ್ಲಿ, ಸ್ನೇಹಿತರಲ್ಲಿ ಸಮಾನವಾಗಿ ವೃತ್ತಿ ಉಳ್ಳವರು
ಅಂದ್ರೆ ಇಬ್ಬರನ್ನೂ ಪ್ರೀತಿಸ್ತಕ್ಕಂಥವ್ರು ಏನ್ ಇಬ್ಬರದಾರೋ 3 ಜನ ಅದಾರೋ ಅಲ್ಲಿ ನೀತಿ ಕಾರ್ಯ ಯಾಕಂದ್ರೆ ನಾವು ಸ್ನೇಹಿತರನ್ನ ಪ್ರೀತಿ ಮಾಡ್ತೇವಿ, ಆದ್ರೆ ವೈರಿಗಳನ್ನ ಪ್ರೀತಿ ಮಾಡ್ಬೇಕಲ್ಲ. ಇದು ಬಹಳ ಅದಕ್ಕೆ ದ್ವಿತ್ರಾತೇಶು ಅಂತ ಹೇಳಿದ್ರು ಅವ್ರು. ಏನ್ ಇಬ್ಬರದಾರು 3 ಸಿಗ್ತಾರೋ ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ. ಅಂದ್ರೆ ಅಂತವ್ರು ಸಿಗುದು ಬಹಳ ಅಪರೂಪ ಅಂತ. ಅದಕ್ಕೆ ನೀವು ಸಿಗುಳವ್ರು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಎಲ್ಲರ ಜೊತೆಯಲ್ಲಿ ಪ್ರಾಣಿ ಪಶು ಪಕ್ಷಿ ಮೃಗ ಕೀಟ ಮನುಷ್ಯ ಎಲ್ಲ ಎಷ್ಟು ಜೀವರಾಶಿಗಳದಾರಲ್ಲ ಎಲ್ಲರಲ್ಲಿಯೂ ಕೂಡ ನೀನು ಪ್ರೇಮದಿಂದ ಇರು, ಪ್ರೀತಿಯಿಂದ ಇರು. ಯಾಕೆ ವೈರತ್ವವನ್ನು ನೀ ಮಾಡ್ತಾ ಇದ್ದೀಯ? ಯಾಕೆ ದ್ವೇಷವನ್ನ ಮಾಡ್ತಾ ಇದ್ದೀಯ? ಆ ದ್ವೇಷ ನಿನಗೆ ಏನ್ ಆಗ್ತದ? ಅದಕ್ಕೆ ಅವ್ರನ್ನ ದ್ವೇಷ ಮಾಡ್ತೀವಿ, ನಿನ್ನನ್ನೇ ನೀ ದ್ವೇಷ ಮಾಡ್ಕೊಂಡಾಗ ಆಗ್ತ. ಯಾಕ ಎಲ್ಲದ್ರಲ್ಲಿ ನೀನೇ ಅದಿ, ಎಲ್ಲರಲ್ಲಿ ನೀನೇ ಇದ್ದಾಗ ನಿನ್ನನ್ನ ನೀ ದ್ವೇಷ ಮಾಡ್ಕೊಂಡಂಗ ಆಗ್ತದ. ಅದಕ್ಕೆ ಶಾಸ್ತ್ರ ತಿಳ್ಕೊ. ತತ್ವ ವೇದಾಂತ ಸಿದ್ಧಾಂತ ಏನ್ ಹೇಳ್ತದ? ನಿನ್ನ ಹೊರತಾಗಿ ಏನೂ ಇಲ್ಲ, ಬ್ರಹ್ಮಾಂಡ ಎಲ್ಲವೂ ನೀನೇ ಆಗಿದ್ದಿ. ಯಾಕೆ ಎಲ್ಲದ್ರಲ್ಲಿ ನೀನೇ ಅದಿ. ಚತುರ್ಮುಖೇಂದ್ರ ದೇವೇಶು ಮನುಷ್ಯಾಶ್ವ ಗವಾದಿಸು ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯಪಿ ಅಂತ ಪಂಚದಶಿಕಾರ ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ದೇವೇಂದ್ರ ಆಗಿರ್ಬಹುದು, ದೇವತೆಗಳಾಗಿರ್ಬಹುದು, ಮನುಷ್ಯರಾಗಿರ್ಬಹುದು, ಆಕಳಾಗಿರ್ಬಹುದು, ಕುದುರೆ ಆಗಿರ್ಬಹುದು, ಎಲ್ಲಾ ಜೀವರಾಶಿಗಳಲ್ಲಿ ಒಂದು ಚೈತನ್ಯನೇ ಅದಂತ. ಒಂದೇ ಚೈತನ್ಯ, ಅದುವೇ ಪರಬ್ರಹ್ಮ. ಅದಕ್ಕೆ ಪ್ರಜ್ಞಾನ ಅಂತ ಕರೆದ್ರು. ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯಪಿ ಅಂತ ಪ್ರಜ್ಞಾನ ರೂಪವಾಗಿರ್ತಕ್ಕಂಥ ಚೈತನ್ಯ ಘನವೇ ಆಗಿರ್ತಕ್ಕಂಥ ಆ ಪರಬ್ರಹ್ಮವೇ ನಾನದೀನಿ, ಅದು ನೀನಾಗಿದ್ದೀಯ. ಮತ್ತೆ ಎಲ್ಲದ್ರಲ್ಲಿ ನೀನೇ ಎಲ್ಲಾನು ಆಗಿದಿ ಅಂತ ಅಂದ್ ಬಳಕ ಇನ್ನ ಯಾರನ್ನ ಪರಿಣಿಸ್ ವೈರಿಗಳು ಯಾರದಾರ ಹೇಳಿ? ನನಗ ವಿಚಾರ ಮಾಡಿ ನೋಡಿ, ನನಗೆ ಯಾರು ವೈರಿಗಳು? ಎಲ್ಲರಲ್ಲಿ ನೀನೇ ಅದಿ ಅಂದ್ ಬಳಕ ಯಾಕ ವೈರತ್ವವನ್ನು ಮಾಡ್ತಾ ಇದ್ದೀಯಾ? ಯಾಕ ದ್ವೇಷವನ್ನ ಮಾಡ್ತಾ ಇದ್ದೀಯಾ ಅಂತೇಳಿ ಇಲ್ಲಿ ನಿಜಮುಷಿಗಳವರು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಎಲ್ಲರ ಜೊತೆಯಲ್ಲಿ ನೀನು ಶತ್ರುತ್ವವನ್ನ ಬಿಟ್ಟು ಬಿಡು, ದ್ವೇಷವನ್ನ ಮಾಡಕ್ ಹೋಗಬೇಡ, ಹಗೆತನವನ್ನ ಮಾಡ್ಲಿಕ್ಕೆ ಹೋಗಬೇಡ. ಎಲ್ಲರನ್ನ ಪ್ರೀತಿಸುವುದನ್ನ ಕಲಿ, ಎಲ್ಲರನ್ನ ಸ್ನೇಹದಿಂದ ಕಾಣುವುದನ್ನ ಕಲಿ. ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವರು ಕೂಡ ಏನ್ ಹೇಳಿದ್ರು? ಇವನಾರವ ಇವನಾರವ ಎಂದೆನಿಸದಿರಯ್ಯ. ನೋಡಿ ಇವ್ ಯಾರಪ್ಪ ಇವನು ಯಾರಂತ ಹೇಳಿ ಹಿಂಗ ಸಾಕು ಹೋಗ್ಬೇಡ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಮನೆಯ ಮಗ ಅಂದ ಮೇಲೆ ಎಷ್ಟು ಪ್ರೇಮ ಮಾಡ್ತೀವಲ್ರಿ ನಾವು, ದ್ವೇಷ ಮಾಡಕ್ ಹೋಗ್ತೀವನ್ರಿ? ಇವ್ ಬ್ಯಾರೆ ರೀ, ಇವ್ ಬ್ಯಾರೆ ಅಂತಂದಾಗ ಅಲ್ಲಿ ಭಾವ ಬದಲಾಕತ್ತಲ್ರಿ. ಇವ್ ಬ್ಯಾರೆದವ್ರಿ, ನಮ್ಮವ್ರಲ್ಲ ಅಂತಂದಾಗ ಆ ಪ್ರೇಮ, ನಮ್ಮವರಲ್ಲಿ ಎಷ್ಟು ಪ್ರೇಮ ಇರ್ತದಲ್ಲ ಹಂಗ ಇನ್ನೊಬ್ಬರಲ್ಲಿ ಬರ್ತದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಎಲ್ಲರನ್ನ ತನ್ನಂತೆ ಕಾಣಬೇಕು ಅಂತ. ಸರ್ವ ಜೀವರಾಶಿಗಳು ತನ್ನಂತೆ ಯಾವನು ಕಾಣ್ತಾ ಇದ್ದಾನೋ ಅವನು ನಿಜವಾಗಿ ಜಗವೆಂದಡುಂ ತಾನೆ, ಜಗದೀಶನುಂ ತಾನೆ, ಜಗದಾತ್ಮರೆಲ್ಲರೂ ತಾನೆಂದು ಮತಿಯೊಳಗೆ ಬಗೆವಾತನೇ ಉತ್ತಮನು ನೋಡ. ನೋಡಿ, ಈ ಜಗತ್ತಂದ್ರೆ ನನ್ನ ಸ್ವರೂಪ ಅದು. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈಶ್ವರನ್ ನಾನೇ. ಈ ಜಗತ್ತಿನ ಜೀವರೆಲ್ಲರೂ ಕೂಡ ನನ್ನ ಆತ್ಮವೇ, ಇವೆಲ್ಲ ನಾನೇ ಆಗಿದ್ದೀನಿ. ಹಿಂಗ ಬುದ್ಧಿಯೊಳಗೆ ಯಾವ ನಿಶ್ಚಯ ಮಾಡ್ಕೊಂಡನಲ್ಲ ಅವನಿಗೆ ಉತ್ತಮ, ಅವನೇ ಜ್ಞಾನಿ, ಅವನೇ ನಿಜವಾಗಿ ಬಲ್ಲವನು ಅಂತೇಳಿ ನಿಜಮುಷಿಗಳವರು ಎಂಥ ಮಾತು ಹೇಳ್ತಾರೆ ನೋಡಿದ್ರೆ. ಅಂದ್ರೆ ಅಲ್ಲಿ ದ್ವೇಷ ಅನ್ನೋ ಭಾವನೆ ಬರಂಗಿಲ್ಲ. ಅಲ್ಲಿ ಸರ್ವವು ತನ್ನ ಸ್ವರೂಪವೇ ಅಂತಂದಾಗ ಅಲ್ಲಿ ದ್ವೇಷಕ್ಕೆ ಅವಕಾಶವೇ ಇಲ್ಲ ಅಂತೇಳಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದೆ ನುಡಿಯಲ್ಲಿ ತಲ್ಲಣಿಸದೆ ನೀತಿಯಲ್ಲಿರಲಾರ್ಪುದೇ ಚಂದಮಮ ಅಂತೇಳಿ ಒಂದು 2ನೇ ಚರಣ ಅನ್ನುವಂತಹದ್ದು. ಅದನ್ನ ಮತ್ತೆ ನಾಳೆ ದಿವಸ ನೋಡೋದು ಅಂತ ಹೇಳಿ ಇವತ್ತಿನ ಪರಿಶೀಲನೆ ಮಾಡೋದು.